ಹಲೋ ಮಕ್ಕಳೇ, ಹೇಗಿದ್ದೀರಾ ಎಲ್ರು? ಎಲ್ರದು ಊಟ ಆಯ್ತಾ? ಓಕೆ. ಸೊ ನಾನು ಭಾಗ್ಯಶ್ರೀ ಜೋಶಿ ಅಂತ, ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ ಇಂದ. ವೆಲ್ಕಮ್ ಟು ದ ಕ್ಲಾಸ್. ಇವತ್ ನಾವ್ ಏನ್ ಮಾಡ್ತಾ ಇದ್ದೀವಿ? ತ್ರಿಕೋನಮಿತಿಯ ಅನ್ವಯಗಳು ಅನ್ನುವಂಥ ಒಂದು ಅಧ್ಯಾಯದ ಮೇಲೆ ಇವತ್ತು ನಾವು ಪ್ರಶ್ನೆಗಳು ಯಾವ ರೀತಿ ಬರ್ತವೆ ಅನ್ನೋದನ್ನ ನೋಡೋಣ. ಓಕೆ. ನಾವು ಹಿಂದಿನ ತರಗತಿಯಲ್ಲಿ ಏನ್ ನೋಡಿದ್ವಿ? ತ್ರಿಕೋನಮಿತಿಯ ಪ್ರಸ್ತಾವನೆ. ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ಏನನ್ನ ನೋಡಿದ್ವಿ? ತ್ರಿಕೋನಮಿತಿ ಅಂತಂದ್ರೆ ಏನು? ತ್ರಿಕೋನಮಿತಿಯನ್ನ ನಾವ್ ಎಲ್ಲಿ ಯೂಸ್ ಮಾಡ್ತೀವಿ, ಹೌದಲ್ವಾ? ಮತ್ತೆ ಆ ತ್ರಿಕೋನಮಿತಿಗೆ ಸಂಬಂಧಪಟ್ಟ ಹಾಗೆ ಎಷ್ಟು ರೇಷಿಯೋಸ್, ಅನುಪಾತಗಳನ್ನ ನೋಡಿದ್ವಿ ನಾವು. 6 ಅನುಪಾತಗಳನ್ನ ನೋಡಿದ್ವಿ, ಹೌದಲ್ಲ? 6 ಅನುಪಾತಗಳಲ್ಲಿ ನಾವು ಸೈನ್ ಥೀಟಾ, ಆಮೇಲೆ ಕಾಸ್ ಥೀಟಾ, ಟ್ಯಾನ್ ಥೀಟಾ, ಕೋಸೆಕ್ ಥೀಟಾ, ಸೆಕ್ ಥೀಟಾ, ಕಾಟ್ ಥೀಟಾ ಅನ್ನುವಂತಹ 6 ಅನುಪಾತಗಳನ್ನ ನಾವು ನೋಡಿದ್ವಿ, ಹೌದಲ್ವಾ? ನೆಕ್ಸ್ಟ್ ನಾವೇನ್ ನೋಡಿದ್ವಿ? ಮತ್ತೆ ಸಮ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ಅನ್ನ ನೋಡಿದ್ವಾ? ಸಮ್ ಸ್ಟ್ಯಾಂಡರ್ಡ್ ಆಂಗಲ್ಸ್ ವ್ಯಾಲ್ಯೂಸ್ ಎಷ್ಟಿದೆ ಅಂತ ನೋಡಿದ್ವಿ. ಸೈನ್ 0ಗೆ ಎಷ್ಟಿದೆ, ಸೈನ್ 90ಗೆ ಎಷ್ಟಿದೆ, 30ಗೆ ಎಷ್ಟಿದೆ, 45ಗೆ ಎಷ್ಟಿದೆ, 60ಗೆ ಎಷ್ಟಿದೆ. ಅದೇ ತರಹ ಸೈನಿಗೆ ನೋಡಿದ್ವಿ, ಕಾಸಿಗೆ ನೋಡಿದ್ವಿ, ಟ್ಯಾನಿಗೆ ನೋಡಿದ್ವಿ, ಹೌದಲ್ವಾ? ಓಕೆ. ಈಗ ನಾವೇನ್ ಮಾಡೋಣ? ಇದರ ತ್ರಿಕೋನಮಿತಿಯ ಪ್ರಸ್ತಾವನೆಯ ಮುಂದುವರಿದ ಭಾಗ. ಮುಂದುವರಿದ ಭಾಗ ಅಂತಂದಾಗ ನಾವು ತ್ರಿಕೋನಮಿತಿಯನ್ನ ಎಲ್ಲಿ ಯೂಸ್ ಮಾಡ್ತೀವಿ ಮುಖ್ಯವಾಗಿ? ನಮ್ಗೆಲ್ಲ ಗೊತ್ತಿದೆ, ನಾವು ದೂರ ಮತ್ತು ಎತ್ತರವನ್ನ ಕಂಡುಹಿಡಿಯಲು ತ್ರಿಕೋನಮಿತಿಯನ್ನ ಯೂಸ್ ಮಾಡ್ತೀವಿ. ಅಲ್ಲಿ ನಾವು ತ್ರಿಕೋನಮಿತಿಯನ್ನ ಬಳಸ್ತೀವಿ. ಹಾಗಾದ್ರೆ ತ್ರಿಕೋನಮಿತಿಯ ಅನ್ವಯಗಳು ಅಂತಂದ್ರೆ ಏನು? ತ್ರಿಕೋನಮಿತಿಯನ್ನ ನಾವು ಬಳಸಿಕೊಂಡು ದೂರ ಮತ್ತು ಎತ್ತರವನ್ನ ಕಂಡುಹಿಡಿಯೋದು, ಹೌದಲ್ವಾ? ಯಾವ ರೀತಿ ಕಂಡುಹಿಡಿಯೋದು ಅನ್ನೋದನ್ನ ನಾವು ತ್ರಿಕೋನಮಿತಿಯ ಅನ್ವಯಗಳು ಅನ್ನುವಂತಹ ಒಂದು ಚಾಪ್ಟರ್ ಅಲ್ಲಿ ನೋಡ್ತೀವಿ. ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ 3, 4 ಅಥವಾ 5 ಅಂಕಗಳಿಗೆ ಪ್ರಶ್ನೆಗಳು ಬರ್ತವೆ. ನೆನ್ಪಿಟ್ಕೊಳ್ರಿ, ಇಲ್ಲೂ ಕೂಡ 4 ಅಂಕಗಳ ಪ್ರಶ್ನೆಗಳು ನಿಮ್ಗೆ ಬರ್ತವೆ. ಓಕೆ. ನಾವು ಕಾನ್ಸೆಪ್ಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಓಕೆ. ನಮ್ಗೆ ಎಲ್ಲಾ ಸ್ಟ್ಯಾಂಡರ್ಡ್ ಆಂಗಲ್ಸ್ ವ್ಯಾಲ್ಯೂಸ್ ನೆನಪಿರ್ಬೇಕು. ಸೈನ್ 30 ಅಂದ್ರೆ ಎಷ್ಟು, ಸೈನ್ 60 ಅಂದ್ರೆ ಎಷ್ಟು, ಕಾಸ್ 30 ಅಂದ್ರೆ ಎಷ್ಟು, ಟ್ಯಾನ್ 45 ಅಂದ್ರೆ ಎಷ್ಟು. ಎಲ್ಲಾ ಒಂದು ಅನುಪಾತಗಳ ಸ್ಟ್ಯಾಂಡರ್ಡ್ ಆಂಗಲ್ಸ್ ಗೆ ಸಂಬಂಧಪಟ್ಟ ಹಾಗೆ ಅಷ್ಟು ವ್ಯಾಲ್ಯೂಸ್ ನಮ್ಗೆ ನೆನಪಿರ್ಬೇಕು. ಅಂದಾಗ ಮಾತ್ರ ನಾವು ತ್ರಿಕೋನಮಿತಿಯ ಅನ್ವಯಗಳು ಅನ್ನುವಂತ ಚಾಪ್ಟರ್ ಅನ್ನ ಈಸಿಯಾಗಿ ಬಿಡಿಸ್ಬೋದು. ಓಕೆ. ಏನ್ ಬರುತ್ತೆ ಇದ್ರಲ್ಲಿ, ಯಾವ ರೀತಿಯಾದ ಪ್ರಶ್ನೆಗಳನ್ನ ನಾವು ನೋಡ್ತೀವಿ ಅನ್ನೋದನ್ನ ಒಂದಾದ್ಮೇಲೆ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. 1 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆಗಳು. 1 ಅಂಕ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಇರತ್ತೆ, ನೆಕ್ಸ್ಟ್ 1 ಅಂಕಕ್ಕೆ ಇರತ್ತೆ. 1 ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಅಂತಂದಾಗ ನಿಮ್ಗೆ ನೇರವಾಗಿ ಪ್ರಶ್ನೆಯನ್ನ ಕೊಡ್ತಾರೆ. ಇಲ್ಲಿ ಕೊಟ್ಟಿರುವ ಚಿತ್ರಗಳಲ್ಲಿ ಎಕ್ಸ್ ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತ ಕೇಳಿದಾಗ ನಮ್ಗೆ ಇಲ್ಲಿ 3 ಚಿತ್ರಗಳು ನಮ್ಗೆ ಕಾಣಿಸ್ತಾ ಇದೆ. ಇದು ಒಂದು ABC ತ್ರಿಕೋನ, ಇದು ABC ತ್ರಿಕೋನ, ABC ತ್ರಿಕೋನ. ನಮ್ಗೆಲ್ಲ ಗೊತ್ತು, ತ್ರಿಕೋನಮಿತಿಯಲ್ಲಿ ನಾವು 90 ಡಿಗ್ರಿ ಕೋನವನ್ನ ನೋಡ್ತೀವಿ. ಅಂದ್ರೆ ಇಲ್ಲಿ ನಾವು ಲಂಬಕೋನ ತ್ರಿಕೋನವನ್ನ ಕನ್ಸಿಡರ್ ಮಾಡ್ತೀವಿ, ಹೌದಲ್ವಾ? ಈ ಲಂಬಕೋನ ತ್ರಿಕೋನದ ಸುತ್ತನೇ ಎಲ್ಲಾ ಪರಿಕಲ್ಪನೆಗಳನ್ನ ನೋಡ್ತೀವಿ ನಾವು. ಎಸ್ ಆರ್ ನೋ? ಇಲ್ಲಿ ಕೊಟ್ಟಿರುವಂತಹ ಚಿತ್ರಗಳಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯಿರಿ. ನಮ್ಗೆ ಇಲ್ಲಿ ಮೊದಲನೇ ಚಿತ್ರವನ್ನ ನೋಡಿದ್ರೆ, ಮೊದಲನೇ ತ್ರಿಕೋನವನ್ನ ನೋಡಿದ್ರೆ ಕೋನ ತ್ರಿಭುಜ ABC ಅನ್ನುವಂತಹ ಒಂದು ತ್ರಿಭುಜ ಇದೆ. BC ಅಳತೆಯನ್ನ ಕೊಟ್ಟಿದ್ದಾರೆ, ಎಷ್ಟು ಅಂತ? 50 ಮೀಟರ್ ಅಂತ. ಕೋನ ಎಷ್ಟಿದೆ ಇಲ್ಲಿ? ಸಿ ನಲ್ಲಿ ಉಂಟಾಗಿದೆ. ಎಷ್ಟು ಡಿಗ್ರಿ ಕೋನ? 45 ಡಿಗ್ರಿ ಕೋನ. ಬಿ ನಲ್ಲಿ 90 ಡಿಗ್ರಿ ಉಂಟಾಗಿದೆ. ಓಕೆ, ಎಸ್. ಇವಾಗ ನಮ್ಗೇನ್ ಬೇಕು? ಈ AB ಯ ಬೆಲೆಯನ್ನ ಕೇಳಿದ್ದಾರೆ ಅವರು. ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯಿರಿ ಅಂತಂದಾಗ AB ಯ ಬೆಲೆ ಎಕ್ಸ್ ಎಲ್ಲಿದೆ ನಮ್ಗೆ? ಇವಾಗ AB ನಲ್ಲಿದೆ. AB ಯ ಬೆಲೆಯನ್ನ ನಾವು ಕಂಡು ಹಿಡಿಬೇಕು. ಹಾಗಾದ್ರೆ ಒಂದು ನಾವು ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಬೇಕು, ಇಲ್ಲಿ ಬಾಹುಗಳು ಯಾವ್ಯಾವಿವೆ ಅಂತಂದ್ರೆ, ಈಗ ನಮ್ಗೆ ಕೋನ ಸಿ ನಲ್ಲಿ ಉಂಟಾಗಿದೆ. ಕೋನ ಎಲ್ಲಿ ಉಂಟಾಗಿದೆ ಅದ್ರ ಎದುರಿಗಿರುವ ಬಾಹು ಯಾವ್ದಿದು? ಇದು ಅಭಿಮುಖ ಬಾಹು, ಹೌದಲ್ವಾ? ಇದು ಅಭಿಮುಖ ಬಾಹು, ಅಪೋಸಿಟ್ ಸೈಡ್, ರೈಟ್. ನೆಕ್ಸ್ಟ್, ಇದು ಕೋನ ಮತ್ತು 90 ಡಿಗ್ರಿ ಉಂಟಾಗಿರೋದು ಪಾರ್ಶ್ವ ಬಾಹು, ಹೌದಲ್ವಾ? ನೆಕ್ಸ್ಟ್, 90 ಡಿಗ್ರಿ ಎದುರಿಗಿರುವಂತಹ ಬಾಹುವಿಗೆ ಏನಂತ ಕರಿತೀರಾ? ವಿಕರ್ಣ ಅಂತ ಕರಿತೀವಿ, ಹೌದಲ್ವಾ? ವಿಕರ್ಣ. ನಮ್ಗೆ ಕೇಳಿರುವಂತಹದ್ದು ಯಾವುದು? ಅಭಿಮುಖ ಬಾಹುವನ್ನ ಕೇಳಿದ್ದಾರೆ. ಓಕೆ, ಏನ್ ಗೊತ್ತಿದೆ? ಪಾರ್ಶ್ವಬಾಹುವಿನ ಬೆಲೆ ಗೊತ್ತಿದೆ, ಹಾಗೆ ಥೀಟಾದ ಬೆಲೆ ಗೊತ್ತಿದೆ, ಹೌದಲ್ವಾ? ಆಂಗಲ್ ಅನ್ನ ನಾವು ಥೀಟಾ ಅಂತ ರಿಪ್ರೆಸೆಂಟ್ ಮಾಡ್ತೀವಿ ಗ್ರೀಕ್ ಅಕ್ಷರದಿಂದ. ಥೀಟಾದ ಬೆಲೆ ನಮಗ್ ಗೊತ್ತಿದೆ. ಹಾಗಾದ್ರೆ ಇಲ್ಲಿ ನೋಡ್ರಿ,
ಸೊ ಈ ಒಂದು ಟ್ರಯಾಂಗಲ್ ಅಲ್ಲಿ ನೋಡಿದ್ರೆ ನಿಮ್ಗೆ ಥೀಟಾ ಇಸ್ 45 ಡಿಗ್ರಿ ಇಲ್ಲಿದೆ. ಓಕೆ, ಸೊ ಬಿ ಇಲ್ಲಿದೆ, ಎ ಇಲ್ಲಿದೆ, ಸಿ ಇಲ್ಲಿದೆ. ಸೊ ನೀವೀಗ 50 ಮೀಟರ್ ಅಂತ ತಗೊಂಡಾಗ ನಿಮ್ಗೆ ಏನ್ ಬೇಕು, ಎ ಬಿ ಯ ಬೆಲೆ ಬೇಕು. ಸೊ ಎ ಬಿ ಅಂತಂದ್ರೆ ಅಭಿಮುಖ ಬಾಹು. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಯಾಕೆ? ಪಾರ್ಶ್ವಬಾಹುವಿನ ಅಳತೆ ನಮಗ್ ಗೊತ್ತಿದೆ, ಅಭಿಮುಖ ಬಾಹು ಬೇಕಾಗಿದೆ. ಅವಾಗ ನಾವ್ ಯಾವ್ದನ್ನ ಯೂಸ್ ಮಾಡ್ತೀವಿ? ಟ್ಯಾನ್ ಥೀಟಾವನ್ನ ಯೂಸ್ ಮಾಡ್ತೀವಿ. ಯಾಕೆ ಅಂತಂದ್ರೆ tan theta is equal to ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಲ್ವಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಎಸ್ ಆರ್ ನೋ? ಹೌದಲ್ವಾ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಸೊ ಈಗ ಇಲ್ಲಿ ನಮ್ಗೆ ಪಾರ್ಶ್ವಬಾಹುವಿನ ಅಳತೆ ನಮ್ಗೆ ಗೊತ್ತಿದೆ. ಓಕೆ, ಎಷ್ಟಂತ? 50 ಮೀಟರ್ ಅಂತ ಇದೆ. ಥೀಟಾದ ಬೆಲೆ ಕೂಡ ನಮಗೆ ಗೊತ್ತಿದೆ. ಎಷ್ಟು? 45 ಡಿಗ್ರಿ. ಸೊ ಟ್ಯಾನ್ 45 ಡಿಗ್ರಿ, ಟ್ಯಾನ್ 45 ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹುವಿನ ಅಳತೆ ಗೊತ್ತಿದೆನಾ? ಇಲ್ಲ. ಅಭಿಮುಖ ಬಾಹು ಯಾವ್ದಿಲ್ಲಿ? ಎ ಬಿ, ಪಾರ್ಶ್ವಬಾಹು ಬಿ ಸಿ. ಓಕೆ, ಸೊ ಟ್ಯಾನ್ 45 ಅಂತಂದ್ರೆ ಎಷ್ಟು? ಎಷ್ಟಾಗತ್ತೆ? 1. ಟ್ಯಾನ್ 45 ಇಸ್ ಈಕ್ವಲ್ ಟು 1. ಎ ಬಿ ಅಳತೆ ಗೊತ್ತಿದೆನಾ? ಇಲ್ಲ. ಸೊ ಅದನ್ನೇ ನಾವು ಫೈಂಡ್ ಔಟ್ ಮಾಡ್ಬೇಕು ಇವಾಗ. ಎ ಬಿ ಡಿವೈಡೆಡ್ ಬೈ ಬಿ ಸಿ. ಬಿ ಸಿ ಅಂತಂದ್ರೆ 50 ಅಂತ ಇದೆ. ಸೊ 50 ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ. ಎ ಬಿ ಇಸ್ ಈಕ್ವಲ್ ಟು 50 ಇದು ಮೀಟರ್ ನಲ್ಲಿ ಇದೆ ಅಲ್ವಾ? ಸೊ ಇದು ಕೂಡ ಮೀಟರ್ ನಲ್ಲಿ ಬರುತ್ತೆ. ಎ ಬಿ ಇಸ್ ಈಕ್ವಲ್ ಟು 50. ಓಕೆ, ಸೊ ಈಗ ಎಕ್ಸ್ ನ ಬೆಲೆ ಎಷ್ಟು ಬಂತು? 50 ಮೀಟರ್ ಅಂತ ಬಂತು. ಹಾಗೆ ಇನ್ನೊಂದನ್ನ ಬಿಡ್ಸೋಣ. ಇನ್ನೊಂದೇನಿದೆ ಇಲ್ಲಿ? ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಅಳತೆ ಕೊಟ್ಟಿದ್ದಾರೆ, ಬಿ ಸಿ ಅಳತೆ ಕೊಟ್ಟಿದ್ದಾರೆ. ಆದ್ರೆ ನಮ್ಗೆ ಥೀಟಾದ ಅಳತೆ ಗೊತ್ತಿಲ್ಲ. ಅದೇ ನಮ್ಗೆ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಆಂಗಲ್ ಎಷ್ಟು ಅಂತ ಗೊತ್ತಿಲ್ಲ. ಸೊ ಅವಾಗ ಏನ್ ಮಾಡ್ತೀರಾ? ತ್ರಿಭುಜ ಎ ಬಿ ಸಿ ಅಲ್ಲಿ ಎ ಬಿ ಯ ಬೆಲೆ ಎಷ್ಟಿದೆ? 6√3 ಅಂತ ಇದೆ. ಓಕೆ, ಬಿ ಸಿ ಅಳತೆ ಎಷ್ಟಿದೆ? 6 ಮೀಟರ್ ಅಂತ ಇದೆ. ಸೊ ನಮ್ಗೆ ಥೀಟಾದ ಬೆಲೆ ಗೊತ್ತಿಲ್ಲ, ಅದು ಎಕ್ಸ್ ಇದೆ. ಹೌದಾ? ಸೊ ಆಂಗಲ್ ಅನ್ನ ಕಂಡುಹಿಡಿಬೇಕು ಇವಾಗ. ಇಲ್ಲೂ ಕೂಡ ನಮ್ಗೆ ಥೀಟಾ ಎಲ್ಲಿದೆ, ಎಕ್ಸ್ ಎಲ್ಲಿದೆ? ನಮ್ಗೆ ಇಲ್ಲಿದೆ. ಸೊ ಎಕ್ಸ್ ನ ಎದುರಿಗಿರುವಂತ ಬಾಹುವಿಗೆ ನಾವೇನಂತ ಕರಿತೀವಿ? ಇದು ಅಭಿಮುಖ ಬಾಹು ಆಗತ್ತೆ, ಇದು ಪಾರ್ಶ್ವ ಬಾಹು ಆಗತ್ತೆ. ಹಾಗಾದ್ರೆ ನಮ್ಗೀಗ ಯಾವುದರ ಅಳತೆ ಗೊತ್ತಿದೆ? ಅಭಿಮುಖ ಬಾಹು ಮತ್ತೆ ಪಾರ್ಶ್ವ ಬಾಹು ಅಳತೆ ಗೊತ್ತಿದೆ. ಅವಾಗ ನಾವ್ ಏನನ್ನ ತಗೋತೀವಿ? ಮತ್ತೆ ಟ್ಯಾನ್ ಥೀಟಾವನ್ನ ತಗೋತೀರಾ? ಸೊ ಟ್ಯಾನ್ ಥೀಟಾ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಎಷ್ಟಿದೆ? ಎ ಬಿ ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಬಿ ಸಿ. ಸೊ ಎ ಬಿ ಅಳತೆ ಎಷ್ಟಿದೆ? 6√3 ಅಂತ ಇದೆ. ಬಿ ಸಿ ಅಳತೆ 6 ಅಂತ ಇದೆ. ಸೊ 6 ಕ್ಯಾನ್ಸಲ್ ಆಗತ್ತೆ. ಹೌದಲ್ವಾ? ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು √3 ಉಳಿತು. ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. √3 ಅಂತ ಅನ್ನುವಂತಹ ಒಂದು ಬೆಲೆ ಯಾವ ಒಂದು ನಿರ್ದಿಷ್ಟ ಆಂಗಲ್ಗೆ ಸಂಬಂಧಪಟ್ಟಿದೆ? ಇದು ಯಾವ ನಿರ್ದಿಷ್ಟ ಕೋನಕ್ಕೆ ಸಂಬಂಧಪಟ್ಟಿದೆ? ಸೊ ಟ್ಯಾನ್ 60 ಡಿಗ್ರಿ. ಎಸ್ ಆರ್ ನೋ? ಟ್ಯಾನ್ 30 ಡಿಗ್ರಿ ಅಂತಂದ್ರೆ ಏನಾಗತ್ತೆ? 1 ಡಿವೈಡೆಡ್ ಬೈ √3 ಆಗತ್ತೆ. ಟ್ಯಾನ್ 60 ಡಿಗ್ರಿ ಅಂತಂದ್ರೆ √3 ಆಗತ್ತೆ. ಹಾಗಾದ್ರೆ ಇಲ್ಲಿ ಥೀಟಾದ ಬೆಲೆ ಎಷ್ಟಾಯ್ತು ಇವಾಗ? 60 ಡಿಗ್ರಿ. ಹೌದಾ? ಸೊ ಟ್ಯಾನ್ ಥೀಟಾ ಅಂತಂದ್ರೆ ನಾವು ಎಕ್ಸ್ ಅಂತ ಕೊಟ್ಟಿದೀವಿ. ಥೀಟಾ ಅಂತಂದ್ರೆ ಎಕ್ಸ್ ನ ಬೆಲೆ. ಸೊ ಥೀಟಾ ಅಂತಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟಾಯ್ತು ಇವಾಗ? 60 ಡಿಗ್ರಿ. ಓಕೆ, ಇದು ಒಂದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆ. ಸೊ ಇಲ್ಲೂ ಕೂಡ ನೋಡಿದ್ರೆ ಥೀಟಾ ಎಷ್ಟಿದೆ? ನಮ್ಗೆ 60 ಡಿಗ್ರಿ ಇದೆ. ಅಭಿಮುಖ ಬಾಹುವಿನ ಬೆಲೆ ಕೊಟ್ಟಿದ್ದಾರೆ, ಪಾರ್ಶ್ವ ಬಾಹುವಿನ ಅಳತೆಯನ್ನ ನಾವು ಕಂಡುಹಿಡಿಬೇಕು. ಸೊ ಹೇಗೆ? ಇಲ್ಲೂ ಸೇಮ್ ನಾವೇನ್ ಮಾಡ್ತೀವಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಯಾಕೆ? ಅಭಿಮುಖ ಬಾಹುವಿನ ಅಳತೆ ಗೊತ್ತಿದೆ, ಪಾರ್ಶ್ವ ಬಾಹುವಿನ ಅಳತೆ ಕಂಡುಹಿಡಿಬೇಕಾಗಿದೆ. ಸೊ ಮತ್ತೆ ನಾವೇನ್ ಮಾಡ್ತೀವಿ? ಇಲ್ಲಿ ಟ್ಯಾನ್ ಥೀಟಾವನ್ನ ಬಳಸ್ತೀರಾ? ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಓಕೆ, ಎ ಬಿ ಯ ಬೆಲೆ ಎಷ್ಟಿದೆ? 6√3 ಅಂತ ಇದೆ. ಬಿ ಸಿ ಯ ಬೆಲೆ ಗೊತ್ತಿದೆನಾ? ಇಲ್ಲ, ಗೊತ್ತಿಲ್ಲ. ಬಟ್ ಟ್ಯಾನ್ 60 ಡಿಗ್ರಿ ಅಂತ ಗೊತ್ತಿದೆ. ಥೀಟಾದ ಬೆಲೆ ಎಷ್ಟಿದೆ? 60 ಡಿಗ್ರಿ. ಸೊ ಟ್ಯಾನ್ 60 ಡಿಗ್ರಿ ಅಂದ್ರೆ ಎಷ್ಟು? ಇಲ್ಲೇ ನೋಡಿದ್ವಿ ನಾವು √3 ಅಂತ. ಸೊ √3 ಇಸ್ ಈಕ್ವಲ್ ಟು 6√3 ಡಿವೈಡೆಡ್ ಬೈ ಬಿ ಸಿ. ಇವಾಗ ಈ ಬಿ ಸಿ ಯನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, √3 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. ಏನಾಗತ್ತೆ? ಒಂದೇ ನಿಮಿಷ. ಇಲ್ಲಿ ನಮ್ಗೆ ಎಕ್ಸ್ ಎಲ್ ಇದೆ 3ನೇದ್ರಲ್ಲಿ.
ವಿಕರಣದಲ್ಲಿದೆ. ಓಕೆ ಓಕೆ, ಒಂದೇ ನಿಮಿಷ. ಎಸ್, ಸಾರಿ. ಈಗ ನಮ್ಗೆ ಎ ಬಿ ಅಂತಂದ್ರೆ ಅಭಿಮುಖ ಬಾಹು, ಎ ಸಿ ಇಲ್ಲಿ ಎಕ್ಸೆಲ್ ಇದೆ, ಎ ಸಿ ನಲ್ಲಿದೆ. ಸೊ ಎ ಸಿ ಏನಿದೆ, ಇದು ಲಂಬಕೋನಕ್ಕೆ ಅಭಿಮುಖವಾಗಿದೆ. ಸೊ ಎದುರಿಗಿರುವಂತ ಬಾಹುವಿಗೆ ವಿಕರ್ಣ ಅಂತ ಕರಿತೀವಿ, ಹೌದಲ್ವಾ? ಸೊ ನಮ್ಗೀಗ ವಿಕರ್ಣದ ಅಳತೆ ಬೇಕಾಗಿದೆ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತಂದ್ರೆ ಯಾವ್ದನ್ನ ತಗೋಬೇಕು ನಾವಲ್ಲಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತಂದ್ರೆ ಅದು ಸೈನ್ ಥೀಟಾ ಆಗತ್ತೆ. ಸೊ ಮೂರನೇದ್ರಲ್ಲಿ ಸೈನ್ ಥೀಟಾ ಇಸ್ ಈಕ್ವಲ್ ಟು ಏನಾಗತ್ತೆ? ಎ ಬಿ ಡಿವೈಡೆಡ್ ಬೈ ಎ ಸಿ ಆಗತ್ತೆ. ಸೊ ಥೀಟಾದ ಬೆಲೆ ಎಷ್ಟಿದೆ? ಸೈನ್ 60 ಡಿಗ್ರಿ, ಹೌದಾ? ಇಲ್ಲಿ ನೋಡ್ರಿ, ಇದು ಎಷ್ಟು ಆಂಗಲ್ ಎಷ್ಟಿದೆ? 60 ಡಿಗ್ರಿ ಇದೆ. ಸೊ ಸೈನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಯ ಬೆಲೆ 6√3 ಅಂತ ಇದೆ, ಎ ಸಿ ಯ ಬೆಲೆ ಗೊತ್ತಿಲ್ಲ, ಎಕ್ಸ್ ಅಂತ ಇದೆ. ಸೊ 60 ಡಿಗ್ರಿ ಅಂತಂದ್ರೆ √3 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು 6√3 ಡಿವೈಡೆಡ್ ಬೈ ಎಕ್ಸ್ ಆಗತ್ತೆ, ಹೌದಾ? ಸೊ ಇದನ್ನ ಇಲ್ಲಿ ನೋಡೋಣ. ಈಗ ಎಕ್ಸ್ ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, 2 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, ಏನಾಗತ್ತೆ? √3x ಇಸ್ ಈಕ್ವಲ್ ಟು 6√3 ಇಂಟು 2 ಆಗತ್ತೆ. ಸೊ √3x ಈಸ್ ಈಕ್ವಲ್ ಟು 6 ಇಂಟು 2 ಅಂತಂದ್ರೆ 6√3 ಇಂಟು 2 ಹಂಗೆ ಬರ್ಕೊಡ್ರಿ. ಸೊ ಎಕ್ಸ್ ಈಸ್ ಈಕ್ವಲ್ ಟು √3 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ 6√3 ಇಂಟು 2 ಡಿವೈಡೆಡ್ ಬೈ √3 ಆಗತ್ತೆ. √3 ಕ್ಯಾನ್ಸಲ್ ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 6 ಇಂಟು 2 ಮಾಡಿದ್ರೆ ಎಷ್ಟು ಬಂತು? 6 2 12. ಸೊ 12 ಮೀಟರ್. ಎಕ್ಸ್ ನ ಬೆಲೆ ಎಷ್ಟಾಗತ್ತೆ? 12 ಮೀಟರ್. ಓಕೆ, ಸೊ ನಮ್ಗೀಗ ಒಂದೇನ್ ಗೊತ್ತಾಯ್ತು ಅಂತಂದ್ರೆ, ಯಾವುದು ನಮಗೆ ಬೇಕಾಗಿದೆ, ಯಾವುದನ್ನ ಕೊಟ್ಟಿದ್ದಾರೆ, ಅದರ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು? ಇಲ್ಲಿ ಟ್ಯಾನ್ ಥೀಟಾ ತಗೋಬೇಕಾ, ಅಥವಾ ಸೈನ್ ಥೀಟಾ ತಗೋಬೇಕಾ, ಅಥವಾ ಕಾಸ್ ಥೀಟಾ ತಗೋಬೇಕಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕು. ಓಕೆ, ಸೊ ಇದು ನಮ್ಗೆ 1 ಅಂಕಕ್ಕೆ ಬರುವಂತಹ ಪ್ರಶ್ನೆ. ನೆಕ್ಸ್ಟ್, ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ, ಏನಂತ? ಗೋಡೆಗೆ ಓರೆಯಾಗಿ ಇಟ್ಟಿರುವ ಏಣಿಯೊಂದು 60 ಡಿಗ್ರಿ ಉನ್ನತ ಕೋನವನ್ನು ಏರ್ಪಡಿಸಿದೆ, ಹೌದಾ? ಮತ್ತು ಅದರ ಪಾದವು ಗೋಡೆಯಿಂದ 9.5 ಮೀಟರ್ ದೂರದಲ್ಲಿದೆ. ಏಣಿಯ ಉದ್ದವನ್ನ ಕಂಡುಹಿಡಿಯಿರಿ. ಸೊ ಏನಿದೆ? ಒಂದು ಗೋಡೆ ಇದೆ, ಗೋಡೆಗೆ ಓರೆಯಾಗಿ ಒಂದು ಏಣಿಯನ್ನ ಇಟ್ಟಿದೆ. ಸೊ ಏಣಿ ಏನ್ ಮಾಡಿದೆ? ಉನ್ನತ ಕೋನವನ್ನ ಏರ್ಪಡಿಸಿದೆ. ಉನ್ನತ ಅಂತಂದಾಗ ನೀವು ಕೆಳಗಡೆ ನಿಂತ್ಕೊಂಡು ಮೇಲೆ ನೋಡಿದಾಗ ಅದು ಉನ್ನತ ಕೋನ ಆಗತ್ತೆ. ಸೊ ಮೇಲೆ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ ಅದು ಅವನತ ಕೋನ ಆಗತ್ತೆ, ಹೌದಲ್ವಾ? ಸೊ ನೀವ್ ಈಗ ಇಲ್ಲಿದ್ದೀರಾ ಅಂತ ಕೊಟ್ರಿ, ನೀವು ಈ ಬಿಂದುವನ್ನ ವೀಕ್ಷಿಸ್ತಾ ಇದ್ದೀರಾ. ಸೊ ಈಗ ನೀವು ಇಲ್ಲಿಂದ ಈ ಬಿಂದುವನ್ನ ವೀಕ್ಷಿಸ್ಬೇಕಾದ್ರೆ ಇಲ್ಲಿ ಉಂಟಾದಂತಹ ಕೋನಕ್ಕೆ ಉನ್ನತ ಕೋನ ಅಂತ ಕರೀತಾರೆ. ಸೊ ನೀವೇನಾದ್ರೂ ಇಲ್ಲಿ ಇದ್ರಿ ಅಂತ ತಿಳ್ಕೊಡ್ರಿ. ಸೊ ಇಲ್ಲಿಂದ ಈ ಬಿಂದುವನ್ನ ವೀಕ್ಷಿಸ್ತಾ ಇದ್ರೆ ಇಲ್ಲಿ ಉಂಟಾದಂತಹ ಕೋನಕ್ಕೆ ನಾವೇನಂತ ಕರಿತೀವಿ? ಅವನತ ಕೋನ ಅಂತ ಕರಿತೀವಿ. ಸೊ ಮೇಲಿನಿಂದ ಕೆಳಗೆ ನೋಡೋದು, ಕೆಳಗಿನಿಂದ ಮೇಲೆ ನೋಡೋದು. ಇಲ್ಲಿ ಏನ್ ಮಾಡ್ತಾ ಇದ್ದಾರೆ? ಇಲ್ಲಿ ಏಣಿ ಇದೆ. ಸೊ ಏಣಿ ಗೋಡೆಗೆ ಓರೆಯಾಗಿದೆ. ಓರೆಯಾಗಿದ್ದಾಗ ಇಲ್ಲಿ ಯಾವ ಕೋನವನ್ನ ಏರ್ಪಡಿಸಿದೆ? ಇದು ಉನ್ನತ ಕೋನ. ಎಷ್ಟು ಡಿಗ್ರಿ ಇದೆ? 60 ಡಿಗ್ರಿ ಇದೆ. ಮತ್ತು ಅದರ ಪಾದವು ಗೋಡೆಯಿಂದ 9.5 ಮೀಟರ್ ದೂರದಲ್ಲಿದೆ. ಸೊ ಅದರ ಪಾದ ಏನಾಗಿದೆ? ಗೋಡೆ ಇಲ್ಲಿದೆ, ಇಲ್ಲಿ ನಮ್ಮ ಏಣಿ ಇದೆ. ಸೊ ಈ ಗೋಡೆಯಿಂದ ಈ ಏಣಿಯವರೆಗೂ ಎಷ್ಟು ಮೀಟರ್ ಅಂತರ ಇದೆ? 9.5 ಮೀಟರ್ ಅಂತರ ಇದೆ, ದೂರದಲ್ಲಿದೆ. ಹಾಗಾದ್ರೆ ಏಣಿಯ ಉದ್ದವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಸೊ ಏನ್ ಮಾಡ್ತೀರಾ ಇವಾಗ? ಪರಿಹಾರ. ಸೊ ನಮ್ಗೆ ಏನ್ ಗೊತ್ತಿದೆ, ಏನ್ ಗೊತ್ತಿಲ್ಲ, ನಾವೇನ್ ಕಂಡುಹಿಡಿಬೇಕು ಅದನ್ನ ನೋಡೋಣ. ಸೊ ನಮ್ಗಿಲ್ಲಿ ಬಿ ಸಿ ಅಂತ ಇದೆ. ಸೊ ಬಿ ಬಿಂದುವಿನಲ್ಲಿ 90 ಡಿಗ್ರಿ ಉಂಟಾಗತ್ತೆ, ಹೌದು ಅಲ್ವಾ? ಬಿ ಬಿಂದುವಿನಲ್ಲಿ 90 ಡಿಗ್ರಿ ಉಂಟಾಗತ್ತೆ. ಇದ್ರ ಎದುರಿಗಿರುವ ಬಾಹು ವಿಕರ್ಣ ಆಗತ್ತೆ, ಹೈಪೋಟೆನ್ಯೂಸ್ ಆಗತ್ತೆ. ಸೊ ನಮ್ಗೆ ಕೋನ ಎಲ್ಲಿ ಉಂಟಾಯ್ತು? ಇಲ್ಲಿ ಉಂಟಾಯ್ತು 60 ಡಿಗ್ರಿ. ಸೊ ಈ ಕೋನಕ್ಕೆ ಅಭಿಮುಖವಾಗಿರೋದು ಅಭಿಮುಖ ಬಾಹು ಆಗತ್ತೆ. ಸೊ 90 ಡಿಗ್ರಿಗೆ ಎದುರಿಗಿರೋದು ವಿಕರ್ಣ ಆಗತ್ತೆ. ಸೊ ಎಲ್ಲಿ ಕೋನ ಮತ್ತು 90 ಡಿಗ್ರಿ ಉಂಟಾಗಿದೆ ಆ ರೇಖೆಗೆ ನಾವು ಪಾರ್ಶ್ವಬಾಹು ಅಂತ ಕರಿತೀವಿ. ಇಷ್ಟು ನಮ್ಗೆ ಗೊತ್ತಿದೆ. ಸೊ ಹಾಗಾದ್ರೆ ಈ ಲೆಕ್ಕದಲ್ಲಿ ನಮಗೆ ಯಾವುದ್ರ ಅಳತೆ ಕೊಟ್ಟಿದ್ದಾರೆ? ಪಾರ್ಶ್ವಬಾಹುವಿನ ಅಳತೆ ಕೊಟ್ಟಿದ್ದಾರೆ, ಹೌದಲ್ವಾ? ಪಾರ್ಶ್ವಬಾಹುವಿನ ಅಳತೆ ಕೊಟ್ಟಿದ್ದಾರೆ. ಎಷ್ಟು ಅಂತ? 9.5 ಮೀಟರ್ ಅಂತ. ಸೊ ಪಾರ್ಶ್ವಬಾಹುವಿನ ಅಳತೆ ಅಂದ್ರೆ ಬಿ ಸಿ. ಬಿ ಸಿ ಇಸ್ ಈಕ್ವಲ್ ಟು ಎಷ್ಟಿದೆ?
9.5 ಮೀಟರ್ ಅಂತ ಇದೆ. ಸೊ ಏನನ್ನ ಕೇಳಿದ್ದಾರೆ? ಏಣಿಯ ಉದ್ದ ಕೇಳಿದ್ದಾರೆ. ಸೊ ಏಣಿಯಲ್ಲಿದೆ? ಇಲ್ಲಿದೆ. ಏಣಿಯ ಉದ್ದ ಅಂತಂದಾಗ ಏಣಿಗೆ ನಾವೇನಂತ ತಗೊಂಡಿದೀವಿ? ವಿಕರ್ಣ. ಯಾಕೆ? ಅದು 90 ಡಿಗ್ರಿಗೆ ಅಭಿಮುಖವಾಗಿದೆ, ಅಪೋಸಿಟ್ ಆಗಿದೆ. ಸೊ ಅದು ವಿಕರ್ಣ ಆಗತ್ತೆ. ಏಣಿಯ ಉದ್ದ AC ಇಸ್ ಈಕ್ವಲ್ ಟು ನಮಗ್ ಗೊತ್ತಿಲ್ಲ, ಅದನ್ನ ನಾವು ಕಂಡು ಹಿಡಿಬೇಕು. ನೆಕ್ಸ್ಟ್ ನಮ್ಗೆ ಇವಾಗ ಪಾರ್ಶ್ವಬಾಹುವಿನ ಅಳತೆ ಗೊತ್ತಿದೆ, ವಿಕರ್ಣದ ಅಳತೆ ಕಂಡು ಹಿಡಿಬೇಕಂತಂದ್ರೆ ನೀವೇ ಯೋಚನೆ ಮಾಡ್ರಿ ಒಂದ್ಸರ್ತಿ. ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಅಂತಂದಾಗ ಅಲ್ಲಿ ಯಾವ ಒಂದು ಅನುಪಾತವನ್ನ ನಾವು ತಗೋಬೇಕು? ಎಸ್, ಯಾವ ಒಂದು ಅನುಪಾತವನ್ನ ತಗೋಬೇಕು ನಾವಲ್ಲಿ? ಯಾವುದರ ಅನುಪಾತ? ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ ಇರತ್ತೆ? ಕಾಸ್ ಥೀಟಾ, ಹೌದಲ್ವಾ? ಕಾಸ್ ಥೀಟಾ ಅಂತಂದ್ರೆ ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಸೊ ಕಾಸ್ ಥೀಟಾ ಅಂತಂದ್ರೆ BC ಡಿವೈಡೆಡ್ ಬೈ AC ಆಗತ್ತೆ. ಇದು ಪಾರ್ಶ್ವಬಾಹು, ಓಕೆ, ಇದು ವಿಕರ್ಣ, ಹೌದಲ್ವಾ? ಎಸ್. ಇವಾಗ ಥೀಟಾ ಅಂತಂದ್ರೆ ಏನು? ಆಂಗಲ್. ಆಂಗಲ್ ಎಷ್ಟಿದೆ ಇಲ್ಲಿ? 60 ಡಿಗ್ರಿ ಇದೆ. ಸೊ ನಾವಿವಾಗ ಕಾಸ್ 60 ಡಿಗ್ರಿ ಅಂತ ಬರೆಯೋಣ. ಈಸ್ ಈಕ್ವಲ್ ಟು BC ಅಳತೆ ನಮ್ಗೆ ಗೊತ್ತಿದೆ, ಎಷ್ಟಂತ? 9.5 ಅಂತ ಇದೆ. ಆಮೇಲೆ AC ಅಳತೆ ನಮ್ಗೆ ಗೊತ್ತಿಲ್ಲ, ಸೊ AC ಅನ್ನ ಹಾಗೆ ಬರೆಯೋಣ. ಇವಾಗ ಕಾಸ್ 60 ಡಿಗ್ರಿ ಅಂದ್ರೆ ಎಷ್ಟಾಗತ್ತೆ? ಎಸ್ ಮಕ್ಕಳೇ, ಕಾಸ್ 60 ಡಿಗ್ರಿ ಅಂದ್ರೆ ಎಷ್ಟಾಗತ್ತೆ? ಕಾಸ್ 60 ಡಿಗ್ರಿ ಅಂದ್ರೆ 1/2 ಆಗತ್ತೆ, ಹೌದಲ್ವಾ? ಸೊ 1/2 ಈಸ್ ಈಕ್ವಲ್ ಟು 9.5 ಡಿವೈಡೆಡ್ ಬೈ AC ಆಗತ್ತೆ. ಸೊ AC ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, 2 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. AC ಇಸ್ ಈಕ್ವಲ್ ಟು 9.5 ಇಂಟು 2 ಆಗತ್ತೆ. ಎಸ್. ಸೊ AC ಇಸ್ ಈಕ್ವಲ್ ಟು ಏನಾಗತ್ತೆ? 9.5 ಇಂಟು 2 ಮಾಡಿದ್ರೆ 5 2 10, 2 9 18, 1 9. ಸೊ 19.0 ಆಗತ್ತೆ, ಹೌದಾ? ಹಾಗಾದ್ರೆ AC ಯ ಉದ್ದ 19 ಮೀಟರ್ ಆಗತ್ತೆ. ವಿಕರ್ಣದ ಅಳತೆ, ಹೌದಲ್ವಾ? AC ಯ ಉದ್ದ. ಓಕೆ, ಇದು ನಮ್ಗೆ 2 ಅಂಕಗಳಿಗೆ ಬರುವಂತಹ ಒಂದು ಪ್ರಶ್ನೆ. ನೆಕ್ಸ್ಟ್ ನೋಡಿದ್ರೆ 75 ಮೀಟರ್ ಎತ್ತರದ ದೀಪಸ್ತಂಭವೊಂದರ ತುದಿಯಿಂದ ಒಂದು ಹಡಗನ್ನು ನೋಡಿದಾಗ ಉಂಟಾಗುವ ಅವನತ ಕೋನ 30 ಡಿಗ್ರಿ. ಓಕೆ, ಆದರೆ ಹಡಗು ದೀಪಸ್ತಂಭದಿಂದ ಇರುವ ದೂರ ಎಷ್ಟು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಹೇಗ್ ಮಾಡ್ತೀವಿ ಇದನ್ನ? ಏನನ್ನ ಕೊಟ್ಟಿದ್ದಾರೆ ನಮ್ಗಿಲ್ಲಿ? 75 ಮೀಟರ್ ಎತ್ತರದ ದೀಪಸ್ತಂಭವೊಂದರ ತುದಿಯಿಂದ ಒಂದು ಹಡಗನ್ನು ನೋಡಿದಾಗ, ಸೊ ನಮ್ಗೆ ದೀಪಸ್ತಂಭದ ಎತ್ತರ ಎಷ್ಟಿದೆ? ಇದು ಒಂದು ದೀಪಸ್ತಂಭ, ಸೊ ಇದ್ರ ಎತ್ತರ ಎಷ್ಟಿದೆ? 75 ಮೀಟರ್ ಇದೆ. ಓಕೆ, ಇದರ ತುದಿಯಿಂದ ನಾವೇನ್ ಮಾಡ್ತಾ ಇದ್ದೀವಿ? ಒಂದು ಹಡಗನ್ನು ನೋಡಿದಾಗ, ಸೊ ಹಡಗು ಎಲ್ಲಿದೆ ನಮ್ಗೆ? ಇಲ್ಲಿದೆ, ಹೌದಾ? ಸೊ ಹಡಗು ನಮ್ಗೆ ಇಲ್ಲಿದೆ, ಹಡಗು ಇಲ್ಲಿದೆ. ನೋಡಿದಾಗ ಉಂಟಾಗುವ ಅವನತ ಕೋನ ಎಷ್ಟಿದೆ? 30 ಡಿಗ್ರಿ ಇದೆ, ಹೌದಾ? ಆದರೆ ಹಡಗು ದೀಪಸ್ತಂಭದಿಂದ ಇರುವ ದೂರ, ದೀಪಸ್ತಂಭ ಅಂದ್ರೆ ಇಲ್ಲಿದೆ, ಹಡಗು ಇಲ್ಲಿದೆ. ಸೊ ದೀಪಸ್ತಂಭದಿಂದ ಇರುವಂತಹ ದೂರವನ್ನ ನಾವು ಕಂಡುಹಿಡಿಬೇಕು. ಓಕೆ, ಇದು ದೀಪಸ್ತಂಭ. ಓಕೆ, ಇಲ್ಲಿ ನಮ್ಗೆ ಹಡಗು ಇದೆ. ಸೊ ನಾವಿವಾಗ ಏನ್ ಮಾಡ್ಬೇಕು? ಈ ಒಂದು ದೀಪಸ್ತಂಭದ ತುದಿಯಿಂದ ಹಡಗು ಇರುವಂತಹ ಒಂದು ದೂರವನ್ನ ಕಂಡುಹಿಡಿಬೇಕು. ಸೊ ಇದಕ್ಕೆ ನಾವೇನಂತ ಹೆಸರಿಸೋಣ? ABC ಅಂತ ಹೆಸರಿಸೋಣ. ಓಕೆ, ಇವಾಗ ಕರೆಕ್ಟ್ ಆಗಿ ನೋಡ್ರಿ, ಇಲ್ಲಿ ನಮ್ಗೆ ಅವನತ ಕೋನ ಉಂಟಾಗಿದೆ. ಸೊ ನಾನು ಆಗ್ಲೇ ಹೇಳಿದ ಹಾಗೆ, ನೀವ್ ಎಲ್ಲಿ ಕುತ್ಕೊಂಡಿದ್ದೀರಾ ಇವಾಗ? ದೀಪಸ್ತಂಭ ಒಂದರ ತುದಿಯಿಂದ, ತುದಿಗೆ ನೀವಿದ್ದೀರಾ, ಹಡಗು ಇಲ್ಲಿದೆ. ಸೊ ತುದಿಗೆ ನೀವಿದ್ದಾಗ ಹಡಗು ಎಲ್ಲಿದೆ? ಇಲ್ಲಿದೆ. ಸೊ ಅವಾಗ ನೀವು ಇಲ್ಲಿಂದ ಇಲ್ಲಿವರೆಗೂ ನೋಡ್ತಾ ಇದ್ದೀರಾ, ಅವಾಗ ಎಷ್ಟು ಡಿಗ್ರಿ ಕೋನ ಉಂಟಾಯ್ತು? 30 ಡಿಗ್ರಿ ಕೋನ ಉಂಟಾಯ್ತು. ಇವಾಗ ನನ್ನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, A 30 ಡಿಗ್ರಿ ಆದ್ರೆ C ಎಷ್ಟಾಗತ್ತೆ? C ಎಷ್ಟಾಗತ್ತೆ? ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಸೊ ನೀವು ಇಲ್ಲಿಂದ ಈ ತರಹ ಬಂದ್ರೆ ಅದು ಯಾವ ಆಕಾರದಲ್ಲಿದೆ ನೋಡ್ರಿ? ಇಲ್ಲಿಂದ ಹೀಗ್ ಬರ್ತೀರಾ, ಈ C ಬಂದು B C ಬರ್ತೀರಾ, ಅಂದ್ರೆ ಹೀಗೆ ಹೀಗ್ ಬಂದು ಹೀಗ್ ಬರ್ತೀರಾ. ಸೊ ನಿಮ್ಮ ಕೋನ A ಇಲ್ಲಿದೆ, C ಇಲ್ಲಿದೆ. ಸೊ ಕೋನ A 30 ಡಿಗ್ರಿ ಆದ್ರೆ ಕೋನ C ಕೂಡ 30 ಡಿಗ್ರಿ ಆಗತ್ತೆ. ಯಾಕೆ ಅಂತಂದ್ರೆ ಇದು ಯಾವ ಆಕಾರದಲ್ಲಿದೆ? Z ಆಕಾರದಲ್ಲಿದೆ. ಸೊ Z ಆಕಾರದಲ್ಲಿ ಅಂದ್ರೆ ಪರ್ಯಾಯ ಕೋನ. ಸೊ ಪರ್ಯಾಯ ಕೋನಗಳು ಸಮವಾಗಿರತ್ತೆ. ಇದು 30 ಡಿಗ್ರಿ ಆದ್ರೆ C ಕೂಡ 30 ಡಿಗ್ರಿ ಇರತ್ತೆ.
ಹಾಗಾಗಿ ನಾವು ಇದನ್ನು ಕೂಡ 30 ಡಿಗ್ರಿ ಅಂತ ಹೇಳ್ಬೋದು. ಎಸ್. ಸೊ ಇವಾಗ ನಮ್ಗೆ ಕ್ಯಾಲ್ಕುಲೇಷನ್ ಈಸಿ ಆಗತ್ತೆ. ಏನಂತ, ಎ ಬಿ ಅಳತೆ ನಮಗ್ ಗೊತ್ತಿದೆ, ಎಷ್ಟಂತ 75 ಮೀಟರ್ ಅಂತ ಇದೆ. ಸೊ ಥೀಟಾದ ಬೆಲೆ, ಆಂಗಲ್ ಬೆಲೆ ಎಷ್ಟಿದೆ, 30 ಡಿಗ್ರಿ ಇದೆ. ಸೊ ಏನನ್ನ ಕಂಡುಹಿಡಿಬೇಕು ನಾವು, ಬಿ ಸಿ ಯನ್ನ ಕಂಡುಹಿಡಿಬೇಕು. ಸೊ ಥೀಟಾಗೆ ಅಪೋಸಿಟ್ ಆಗಿರೋದು ಈಗ ನಮ್ಗೆ ಯಾವ್ದು ಗೊತ್ತಿದೆ, ಅಭಿಮುಖ ಬಾಹು ಗೊತ್ತಿದೆ, ಹೌದಲ್ವಾ? ಅಪೋಸಿಟ್ ಸೈಡ್ ನಮ್ಗೆ ಗೊತ್ತಿದೆ, ಅಭಿಮುಖ ಬಾಹು ಗೊತ್ತಿದೆ. ಬಟ್ ನಮ್ಗೆ ಏನ್ ಬೇಕಾಗಿದೆ, ಬಿ ಸಿ ಬೇಕಾಗಿದೆ. ಬಿ ಸಿ ಅಂತಂದ್ರೆ ಏನಿವಾಗ, ಪಾರ್ಶ್ವಬಾಹು. ಹೌದಾ? ಎಲ್ಲಿ ಆಂಗಲ್ ಇದೆ, ಎಲ್ಲಿ 90 ಡಿಗ್ರಿ ಇದೆ. ಸೊ ಬಿ ನಲ್ಲಿ ನಮ್ಗೆ 90 ಡಿಗ್ರಿ ಉಂಟಾಗತ್ತೆ. ಸೊ ಬಿ ಟು ಸಿ ಅಂತಂದ್ರೆ ಈ ಒಂದು ಬಾಹು ಏನಾಗಿದೆ, ಇದು ಪಾರ್ಶ್ವಬಾಹು ಆಗತ್ತೆ, ಹೌದಲ್ವಾ? ಹಾಗಾದ್ರೆ ನಮ್ಗೀಗ ಏನ್ ಬೇಕು, ಪಾರ್ಶ್ವಬಾಹುವಿನ ಅಳತೆ ಬೇಕು. ಎಸ್ ಆರ್ ನೋ? ಎಸ್. ಸೊ ಈಗ ನಮ್ಗೆ ಏನ್ ಬೇಕು, ಏನ್ ಕೊಟ್ಟಿದ್ದಾರೆ ಅದನ್ನ ಬರೆಯೋಣ. ಏನಂತ ಕೊಟ್ಟಿದ್ದಾರೆ ಇಲ್ಲಿ ನಮ್ಗೆ, ಕೋನ ಸಿ ಇಸ್ ಈಕ್ವಲ್ ಟು 30 ಡಿಗ್ರಿ ಆಯ್ತು. ಯಾಕೆ ಅಂತಂದ್ರೆ ಕಾರಣ ಕೊಡ್ತೀರಾ, ಪರ್ಯಾಯ ಕೋನಗಳು, ಹೌದಾ? ಪರ್ಯಾಯ ಕೋನಗಳು. ಸೊ ಪರ್ಯಾಯ ಕೋನ ಆದ್ರಿಂದ ಸಿ ಇಸ್ ಈಕ್ವಲ್ ಟು 30 ಡಿಗ್ರಿ ಆಯ್ತು. ಸೊ ಇವಾಗ ದೀಪಸ್ತಂಭದ ಎತ್ತರ, ದೀಪಸ್ತಂಭದ ಎತ್ತರ ಎಷ್ಟಿದೆ, ದೀಪಸ್ತಂಭದ ಎತ್ತರ ಎ ಬಿ ಇಸ್ ಈಕ್ವಲ್ ಟು 75 ಮೀಟರ್. ಓಕೆ. ಸೊ ನಮ್ಗೆ ಏನ್ ಬೇಕು, ಬಿ ಸಿ ಬೇಕಲ್ವಾ? ಸೊ ಬಿ ಸಿ ಅಂತಂದ್ರೆ ದೀಪಸ್ತಂಭದ ತುದಿಯಿಂದ ಹಡಗಿನ ನಡುವಿನ ದೂರ. ಓಕೆ. ಸೊ ಬಿ ಸಿ ಇಸ್ ಈಕ್ವಲ್ ಟು ಎಷ್ಟು ಅಂತ ನಮಗ್ ಬೇಕು. ಇವಾಗ ಯಾವ್ದು ಯೂಸ್ ಮಾಡ್ಬೇಕು ನಾವಿಲ್ಲಿ, ಸೈನ್ ಥೀಟಾ ತಗೋತೀರಾ, ಕಾಸ್ ಥೀಟಾ ತಗೋತೀರಾ, ಟ್ಯಾನ್ ಥೀಟಾ ತಗೋತೀರಾ? ಕರೆಕ್ಟ್ ಆಗಿ ನೀವೇ ಹೇಳ್ರಿ ನೋಡೋಣ. ಈಗ ನಮ್ಗೆ ಅಪೋಸಿಟ್ ಸೈಡ್ ವ್ಯಾಲ್ಯೂ ಗೊತ್ತಿದೆ, ಪಾರ್ಶ್ವಬಾಹು ಗೊತ್ತಿಲ್ಲ. ಅವಾಗ ಏನ್ ತಗೋತೀವಿ, ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂದ್ರೆ ಯಾವ್ದಾಗತ್ತೆ, ಅದು ಟ್ಯಾನ್ ಥೀಟಾ ಆಗತ್ತೆ, ಹೌದಲ್ವಾ? ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಆಗತ್ತೆ. ಯಾಕೆ, ಎ ಬಿ ಏನಿದೆ ಇಲ್ಲಿ ಅಪೋಸಿಟ್ ಸೈಡ್ ಇದೆ, ಹೌದಾ? ಸೊ ಬಿ ಸಿ ಏನಿದೆ, ಪಾರ್ಶ್ವಬಾಹು ಇದೆ. ಸೊ ಥೀಟಾದ ಬೆಲೆ ಎಷ್ಟಿದೆ, 30 ಡಿಗ್ರಿ ಇದೆ. ಸೊ ಟ್ಯಾನ್ 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಯ ಬೆಲೆ ಎಷ್ಟಿದೆ, 75 ಮೀಟರ್. ಬಿ ಸಿ ಯ ಬೆಲೆ ಗೊತ್ತಿಲ್ಲ, ಸೊ ನಾವು ಫೈಂಡ್ ಔಟ್ ಮಾಡ್ಬೇಕು. 30 ಡಿಗ್ರಿ, ಟ್ಯಾನ್ 30 ಡಿಗ್ರಿ ಅಂದ್ರೆ ಎಷ್ಟಾಗತ್ತೆ, 1 divided by root 3. So 1 divided by root 3 is equal to 75 divided by BC. So ಈ ಒಂದು root 3 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, BC ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. ಅವಾಗ BC is equal to ಏನ್ ಬರುತ್ತೆ, 75 root 3 ಬರುತ್ತೆ. ಹಾಗಾದ್ರೆ ನಮ್ಗೆ BC ಅಳತೆ ಏನಾಗತ್ತೆ, 75 ರೂಟ್ 3 ಆಗತ್ತೆ. ಇದು ನಮ್ಮ ದೀಪಸ್ತಂಭ ಮತ್ತು ಹಡಗಿನ ನಡುವಿರುವ ದೂರ 75 ರೂಟ್ 3 ಆಗತ್ತೆ, ಮೀಟರ್. ಸೊ ಇದು ಮೀಟರ್ ನಲ್ಲಿದೆ ಅಲ್ವಾ, ಹಾಗಾಗಿ ಮೀಟರ್. ಅರ್ಥ ಆಯ್ತಾ? ಏನಾದ್ರೂ ಡೌಟ್ ಇದೆನಾ ಇದ್ರಲ್ಲಿ? ಸೊ ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ. ಓಕೆ. ಎಸ್. ನೆಕ್ಸ್ಟ್ ಪ್ರಶ್ನೆ ಹೋಗೋಣ. 100 ಮೀಟರ್ ಎತ್ತರದ ಕಂಬದ ನೆರಳಿನ ತುದಿಯಿಂದ ಕಂಬದ ತುದಿಗೆ ಉಂಟಾಗುವ ಉನ್ನತ ಕೋನ 30 ಡಿಗ್ರಿ ಆದರೆ ನೆರಳಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಪ್ರಶ್ನೆಯನ್ನ ಸರಿಯಾಗಿ ಓದ್ರಿ. ಏನಿದೆ, 100 ಮೀಟರ್ ಎತ್ತರದ ಕಂಬದ ನೆರಳಿನ ತುದಿಯಿಂದ, ಸೊ ಈ ನೆರಳಿನ ತುದಿಯಿಂದ ಕಂಬದ ತುದಿಗೆ ಉಂಟಾಗುವ ಉನ್ನತ ಕೋನ ಎಷ್ಟಿದೆ, 30 ಡಿಗ್ರಿ ಇದೆ. ಸೊ ಇದು 30 ಡಿಗ್ರಿ ಆಯ್ತು ಇವಾಗ. ಓಕೆ. ಆದರೆ ನೆರಳಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇವಾಗ ನಾವೇನ್ ಮಾಡೋಣ, ಎ ಬಿ ಸಿ ಅಂತ ಹೆಸರಿಸೋಣ ಇದಕ್ಕೆ. ಓಕೆ. ಕಂಬದ ಎತ್ತರ ಎಷ್ಟಿದೆ, 100 ಮೀಟರ್ ಎತ್ತರದ ಕಂಬದ ನೆರಳಿನ ತುದಿಯಿಂದ ಕಂಬದ ತುದಿಗೆ ಉಂಟಾಗುವ ಉನ್ನತ ಕೋನ, ನೆರಳಿನ ತುದಿಯಿಂದ ಕಂಬದ ತುದಿಗೆ ಉಂಟಾಗುವ ಕೋನ ಎಷ್ಟಿದೆ, 30 ಡಿಗ್ರಿ ಇದೆ. ಆದರೆ ನೆರಳಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದನ್ನ ನಾವು ಕಂಬದ ಎತ್ತರ ಅಂತ ತಗೊಂಡ್ರೆ ಇದು ನೆರಳಿನ ಉದ್ದ ಆಗತ್ತೆ. ಸೊ ನಮ್ಗೀಗ 90 ಡಿಗ್ರಿ ಎಲ್ಲಿ ಉಂಟಾಯ್ತು, ಬಿ ನಲ್ಲಿ ಉಂಟಾಯ್ತು. ಸೊ ಸಿ ನಲ್ಲಿ ಏನಿದೆ, ಕೋನ 30 ಡಿಗ್ರಿ ಇದೆ. ಸೊ ಇವಾಗ
ಸಾರಿ. ಸೊ ಏನ್ ಗೊತ್ತಿದೆ ನಮ್ಗೆ, ಕಂಬದ ಎತ್ತರ ಎ ಬಿ ಇಸ್ ಈಕ್ವಲ್ ಟು 100 ಅಂತ ಗೊತ್ತಿದೆ, ಹೌದಲ್ವಾ? ಎ ಬಿ ಇಸ್ ಈಕ್ವಲ್ ಟು 100 ಮೀಟರ್. ಆಮೇಲೆ ಉಂಟಾಗುವ ಉನ್ನತ ಕೋನ ಸಿ ಎಷ್ಟಿದೆ? 30 ಡಿಗ್ರಿ ಇದೆ, ಹೌದಾ? ನೆರಳಿನ ಉದ್ದ ಬಿ ಸಿ ಇಸ್ ಈಕ್ವಲ್ ಟು ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ಇವಾಗ ಇಲ್ಲಿ ನಮ್ಗೆ ಥೀಟಾ ಇಲ್ಲಿದೆ, ಸೊ ಕೋನದ ಎದುರಿಗಿರುವ ಬಾಹು ಇದು ಅಪೋಸಿಟ್ ಸೈಡ್, ಹೌದಾ? ಸೊ ನಮ್ಗೆ ಅಪೋಸಿಟ್ ಸೈಡ್ ವ್ಯಾಲ್ಯೂ ಗೊತ್ತಿದೆ, ಪಾರ್ಶ್ವ ಬಾಹುವಿನ ಬೆಲೆ ಗೊತ್ತಿಲ್ಲ. ಸೊ ಇವಾಗ ನಾವು ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್ ಅಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂದ್ರೆ ಮತ್ತೆ ನಾವ್ ಯಾವ್ದು ತಗೋತೀವಿ ಇಲ್ಲಿ? ಟ್ಯಾನ್ ಥೀಟಾವನ್ನೇ ತಗೋತೀವಿ, ಹೌದಲ್ವಾ? ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಸೊ ಟ್ಯಾನ್ ಥೀಟಾದ ಬೆಲೆ ಎಷ್ಟಿದೆ ಇಲ್ಲಿ? 30 ಡಿಗ್ರಿ ಇದೆ. ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಯ ಬೆಲೆ 100 ಅಂತ ಇದೆ, ಬಿ ಸಿ ಯ ಬೆಲೆ ಎಷ್ಟಿದೆ ಗೊತ್ತಿಲ್ಲ. ಸೊ ಟ್ಯಾನ್ 30 ಡಿಗ್ರಿ ಅಂದ್ರೆ ಎಷ್ಟಾಗತ್ತೆ? 1 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ ಬಿ ಸಿ ಆಗತ್ತೆ. ಓಕೆ, ಈಗ ಈ ಬಿ ಸಿ ಯನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, √3 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, ಅವಾಗ ಏನ್ ಬರುತ್ತೆ ನಿಮ್ಗೆ? ಬಿ ಸಿ ಇಸ್ ಈಕ್ವಲ್ ಟು 100 ಇಂಟು √3 ಬರುತ್ತೆ. ಸೊ ಇದು ನಮ್ಮ ಬಿ ಸಿ ಯ ವ್ಯಾಲ್ಯೂ 100 √3 ಮೀಟರ್. ಓಕೆ, ಸೊ ಈಸಿ ಇದೆ ಅಲ್ವಾ? ಇದು ನಮ್ಗೆ 1 ಅಂಕಕ್ಕೆ ಕೇಳಬಹುದು, 2 ಅಂಕಕ್ಕೆ ಕೇಳಬಹುದು, ಕೆಲವೊಂದ್ ಸರ್ತಿ ಇದನ್ನ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲೂ ಕೇಳಬಹುದು. ಓಕೆ, ಸೊ ನೆಕ್ಸ್ಟ್ ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನ 30 ಡಿಗ್ರಿ ಆದ್ರೆ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಸೊ ಎಲ್ಲಿದೆ? ಒಂದು ಗೋಪುರ ಇದೆ, ಆ ಗೋಪುರ ಏನಿದೆ? ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ, ಸೊ ಇದು ಗೋಪುರ, ನಮ್ಗೆ ಇದು ಗೋಪುರ. ಓಕೆ, ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ, ಗೋಪುರದ ಪಾದ ಅಂದ್ರೆ ಇದು, ಹೌದಾ? ನೆಲದ ಮೇಲಿನ ಒಂದು ಬಿಂದು ಅಂತಂದ್ರೆ ಇದು. ಸೊ ಇಲ್ಲಿ ಒಬ್ಬ ಮನುಷ್ಯ ಇದ್ದಾನೆ, ಇವನು ನೆಲದ ಮೇಲೆ ಹೋಗ್ತಾ ಇದ್ದಾನೆ. ಸೊ ನೆಲದ ಮೇಲಿನ ಒಂದು ಬಿಂದು ಅಂದ್ರೆ ಸಿ ಇದೆ, ಗೋಪುರದ ಪಾದ ಅಂದ್ರೆ ಬಿ ಇದೆ. ಸೊ ಗೋಪುರದ ಪಾದದಿಂದ ನೆಲದ ಮೇಲಿನ ಒಂದು ಬಿಂದುವಿಗೆ ದೂರ ಎಷ್ಟಿದೆ? 30 ಮೀಟರ್ ಅಂತ ಇದೆ, ಹೌದಲ್ವಾ? ನೆಕ್ಸ್ಟ್, ಆದರೆ ಆಮೇಲೆ ಏನ್ ಕೊಟ್ಟಿದ್ದಾರೆ? ಗೋಪುರದ ತುದಿಯನ್ನು ನೋಡಿದಾಗ, ಸೊ ನೆಲದ ಮೇಲಿನ ಒಂದು ಬಿಂದುವಿನಿಂದ, ಈಗ ನೆಲದ ಮೇಲಿನ ಬಿಂದು ಸಿ ಅಂತ ತಗೊಂಡಿದೀವಿ, ಈ ಬಿಂದುವಿನಿಂದ ಗೋಪುರದ ತುದಿಯನ್ನ ನೋಡಿದಾಗ, ಗೋಪುರದ ಮೇಲ್ಭಾಗ ಫುಲ್ ಲಾಸ್ಟ್ ತುದಿಯನ್ನ ನೋಡಿದಾಗ ಎಷ್ಟು ಡಿಗ್ರಿ ಕೋನ ಉಂಟಾಗಿದೆ? 30 ಡಿಗ್ರಿ ಕೋನ ಉಂಟಾಗಿದೆ. ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಓಕೆ, ಸೊ ಏನ್ ಮಾಡ್ಬೇಕಿವಾಗ? ನಮ್ಗೆ ಕೋನ ಥೀಟಾ ಎಲ್ಲಿದೆ? 30 ಡಿಗ್ರಿ. ಸೊ ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಸಿ ನಲ್ಲಿ ಉಂಟಾಗಿದೆ. ಸೊ ಕೋನ 90 ಡಿಗ್ರಿ ಎಲ್ಲಿದೆ? ಇಲ್ಲಿದೆ. ಸೊ ಇದನ್ನ ನೀವು ಈ ತರ ಹಾಕೋಬಹುದು. ಓಕೆ, ಎ ಇಲ್ಲಿದೆ, ಬಿ ಇಲ್ಲಿದೆ, ಸಿ ಇಲ್ಲಿದೆ. ಓಕೆ, ಸೊ ಇವಾಗ ಇದು ಥೀಟಾ ಅಂತಂದ್ರೆ 30 ಡಿಗ್ರಿ. ಸೊ ನಮ್ 90 ಡಿಗ್ರಿ ಎಲ್ಲ ಆಯ್ತು, ಬಿ ನಲ್ಲಿ ಉಂಟಾಯ್ತು. ಸೊ ಇವಾಗ ಈ ಥೀಟಾಗೆ ಅಪೋಸಿಟ್ ಸೈಡ್ ಯಾವುದು? ಇದು ಅಪೋಸಿಟ್ ಸೈಡ್, ಇದು ಅಭಿಮುಖ ಬಾಹು, ಇದು ನಮ್ಗೆ ಅಡ್ಜಸೆಂಟ್ ಸೈಡ್ ಆಗತ್ತೆ, ಇದು ಪಾರ್ಶ್ವ ಬಾಹು, ಹೌದಲ್ವಾ? ಇದು ನಿಮ್ಗೆ ಅಭಿಮುಖ ಬಾಹು, ಇದು ವಿಕರ್ಣ, ಹೈಪೋಟೆನ್ಯೂಸ್, ರೈಟ್? ಸೊ ಇವಾಗ ನಮ್ಗೆ ಯಾವುದರ ಬೆಲೆ ಗೊತ್ತಿದೆ? ನಮ್ಗೆ ಬಿಸಿ ಯ ಬೆಲೆ ಗೊತ್ತಿದೆ. ಬಿಸಿ ಅಂತಂದ್ರೆ ಏನು? ಪಾರ್ಶ್ವಬಾಹುವಿನ ಬೆಲೆ ಗೊತ್ತಿದೆ. ಬಟ್ ಏನನ್ನ ಕೇಳಿದ್ದಾರೆ? ಗೋಪುರದ ಎತ್ತರವನ್ನ ಕೇಳಿದ್ದಾರೆ. ಸೊ ಗೋಪುರದ ಎತ್ತರ ಅಂತಂದಾಗ ಇಷ್ಟು ಎತ್ತರವಾದ ಗೋಪುರ ಇದೆ, ಆ ಒಂದು ರೇಖೆಯನ್ನ ನಾವೇನಂತ ತಗೊಂಡಿದೀವಿ? ಎ ಬಿ ಅಂತ ತಗೊಂಡಿದೀವಿ, ಹೌದಲ್ವಾ? ಸೊ ಎ ಬಿ ಅಂತಂದ್ರೆ ಏನಿಲ್ಲಿ? ಅಪೋಸಿಟ್ ಸೈಡ್. ಸೊ ಅವಾಗ ನಿಮ್ ಮತ್ತೇನ್ ತಗೋತೀರಾ? ನಿಮ್ಗೆ ಥೀಟಾದ ಬೆಲೆ ಗೊತ್ತಿದೆ, ಪಾರ್ಶ್ವಬಾಹುವಿನ ಬೆಲೆ ಗೊತ್ತಿದೆ, ಹಾಗೆ ಅಪೋಸಿಟ್ ಸೈಡ್ ಬೆಲೆ ಗೊತ್ತಿಲ್ಲ. ಅದನ್ನ ನೀವು ಕಂಡು ಹಿಡಿಬೇಕು. ಅವಾಗ ಯಾವುದನ್ನ ತಗೋತೀವಿ ನಾವು? ಟ್ಯಾನ್ ಥೀಟಾವನ್ನ ತಗೋತೀವಿ. ಸೊ ಈಗ ಗೋಪುರದ ಎತ್ತರ ಏನಾಗಿದೆ ಇಲ್ಲಿ? ಗೋಪುರದ ಎತ್ತರ ಎ ಬಿ. ಓಕೆ, ಸೊ ನಮ್ಗೆ ಇದು ಗೋಪುರದ ಎತ್ತರ ಎ ಬಿ ಆಗಿರಲಿ. ಆಮೇಲೆ
ಗೋಪುರದ ಪಾದದಿಂದ ಏನ್ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಅದನ್ನ ಬರ್ಕೊಳ್ರಿ. ಸೊ ಇದು ನಿಮ್ಗೆ 4 ಅಂಕಗಳಿಗೆ ಕೇಳಿದ್ರೆ 3 ಅಂಕಗಳಿಗೆ ಕೇಳಿದ್ರೆ ಏನನ್ನ ಕೊಟ್ಟಿದ್ದಾರೆ ನೀಟಾಗಿ ಬರೆದು ಲೆಕ್ಕವನ್ನ ಬಿಡಿಸ್ರಿ. ಓಕೆ, ಸೊ ಗೋಪುರದ ಪಾದದಿಂದ ಬಿಂದುವಿಗಿರುವ ದೂರ ಯಾವ್ದಿಲ್ಲಿ? ಗೋಪುರದ ಪಾದದಿಂದ ಬಿಂದುವಿಗಿರುವ ದೂರ ಅಂದ್ರೆ BC ಇದೆ. ಸೊ BC is equal to 30 ಮೀಟರ್. ಓಕೆ, ನೆಕ್ಸ್ಟ್ ಕೋನ B ಎಷ್ಟಿದೆ? 90 ಡಿಗ್ರಿ ಇದೆ. ಕೋನ B 90 ಡಿಗ್ರಿ. ಕೋನ C ಎಷ್ಟಿದೆ? 30 ಡಿಗ್ರಿ. ರೈಟ್. ಸೊ ಇವಾಗ ನಾವೇನ್ ಕಂಡುಹಿಡಿಬೇಕು? AB is equal to ಎಷ್ಟು ಅಂತ ಕಂಡುಹಿಡಿಬೇಕು. ಅದು ನಮಗ್ ಗೊತ್ತಿಲ್ಲ. ಎಸ್, ಸೊ ಇವಾಗ tan theta is equal to AB divided by BC. ಯಾಕೆ ಅಂತಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂದ್ರೆ ಅದು tan theta ಆಗುತ್ತೆ. ಸೊ tan ಥೀಟಾದ ಬೆಲೆ 30 ಡಿಗ್ರಿ ಇದೆ. tan 30 ಡಿಗ್ರಿ is equal to AB ಯ ಬೆಲೆ ಗೊತ್ತಿಲ್ಲ, BC ಯ ಬೆಲೆ ಗೊತ್ತಿದೆ. ಎಷ್ಟು? 30 ಮೀಟರ್ ಅಂತ ಇದೆ. ಸೊ tan 30 ಡಿಗ್ರಿ ಅಂತಂದ್ರೆ 1 divided by √3 is equal to AB divided by 30 ಡಿಗ್ರಿ. ಸೊ 30 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. ಏನಾಗತ್ತೆ? AB is equal to 30 divided by √3 ಆಗತ್ತೆ. ಹೌದಾ? 30 divided by √3 ಆಗತ್ತೆ. ಸೊ ನಾನೇನ್ ಮಾಡ್ತೀನಿ ಈಗ ಮೇಲೆ ಮತ್ತು ಅಂಶ ಮತ್ತು ಛೇದ ಎರಡೂ ಕಡೆಗೆ √3 ಮಾಡೋಣ. ಏನಾಗತ್ತೆ? AB is equal to 30 into √3 divided by √3 into √3 ಮಾಡಿದ್ರೆ ಏನಾಗತ್ತೆ? √3 into √3 ಅಂದ್ರೆ 3ನೇ ಬರುತ್ತೆ ಅಲ್ವಾ? ಸೊ 3 1 3 10. ಸೊ 10 into √3 ಮೀಟರ್. ಇದು AB ಯ ಎತ್ತರ. AB ಅಂತಂದ್ರೆ ಏನು? ಗೋಪುರದ ಎತ್ತರ ಎಷ್ಟಿದೆ? 10 √3 ಮೀಟರ್. ಓಕೆ, ಮೀಟರ್. ಸೊ ಅರ್ಥ ಆಯ್ತಾ? ಈಸಿ ಇದೆ ಅಲ್ಲ? ಈ ಆಲ್ಮೋಸ್ಟ್ ಈ ಚಾಪ್ಟರ್ ಅಲ್ಲಿ ಪ್ರಶ್ನೆ ದೊಡ್ಡದಾಗಿರ್ಬೋದು, ಬಟ್ ಕಾನ್ಸೆಪ್ಟ್ ಏನು? ನೀವು ಕರೆಕ್ಟ್ ಆಗಿ ಡಯಾಗ್ರಾಮ್ ಹಾಕೊಂಡ್ಬಿಟ್ರೆ ಮುಗೀತು. ಅಲ್ಲಿ ನೀವು ಟ್ಯಾನ್ ಅಪ್ಲೈ ಮಾಡ್ಬೇಕಾ, ಸೈನ್ ಅಪ್ಲೈ ಮಾಡ್ಬೇಕಾ, ಕಾಸ್ ಅಪ್ಲೈ ಮಾಡ್ಬೇಕಾ, ಇಷ್ಟು ತಿಳ್ಕೊಂಡ್ಬಿಟ್ರೆ ಮುಗೀತು, ಲೆಕ್ಕನೇ ಮುಗ್ದಂಗೆ. ನೆಕ್ಸ್ಟ್ ಏನಿದೆ? 20 ಮೀಟರ್ ಎತ್ತರದ ಕಟ್ಟಡವೊಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣೆಯ ಗೋಪುರವೊಂದರ ಮೇಲ್ತುದಿ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಪ್ರಸರಣ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಮ್ಗೆ ಈ ಒಂದು ಪ್ರಶ್ನೆಯಲ್ಲಿ 2 ಪಾರ್ಟ್ ಇದೆ. ಒಂದೇನಪ್ಪಾ ಅಂತಂದ್ರೆ ಒಂದು ಕಟ್ಟಡ ಇದೆ, ಆ ಕಟ್ಟಡದ ಮೇಲೆ ಒಂದು ಪ್ರಸರಣ ಗೋಪುರ ಇದೆ, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, 20 ಮೀಟರ್ ಎತ್ತರದ ಕಟ್ಟಡ ಒಂದರ ಮೇಲೆ ಅಂತಂದ್ರೆ ಒಂದು ಕಟ್ಟಡ ಇದೆ, ಆ ಕಟ್ಟಡದ ಎತ್ತರ ಎಷ್ಟಿದೆ? 20 ಮೀಟರ್. ಹೌದಾ? ಇದೊಂದು ಕಟ್ಟಡ, ಇದೆಷ್ಟಿದೆ? 20 ಮೀಟರ್ ಇದೆ. ಕಟ್ಟಡ ಒಂದರ ಮೇಲೆ ಸ್ಥಾಪಿಸಲಾದ ಪ್ರಸರಣ ಗೋಪುರವೊಂದರ ಮೇಲ್ತುದಿ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು. ಸೊ ಇಲ್ಲಿ ನಮ್ಗೆ ಈ ಒಂದು ನೆಲದ ಮೇಲಿನ ಬಿಂದುವಿನಿಂದ ಪ್ರಸರಣ ಗೋಪುರದ ಮೇಲ್ತುದಿ ಮತ್ತು ಪಾದ, ಈ ಪ್ರಸರಣ ಗೋಪುರದ ಮೇಲ್ತುದಿ ಅಂದ್ರೆ ಇದು, ಪಾದ ಅಂತಂದ್ರೆ ಇದು. ಸೊ ಈ 2 ಬಿಂದುಗಳನ್ನ ನೋಡಿದಾಗ ನಮ್ಗೆ 2 ಉನ್ನತ ಕೋನಗಳು ಉಂಟಾಗಿದೆ. ಎಷ್ಟು? 60 ಡಿಗ್ರಿ ಮತ್ತು 45 ಡಿಗ್ರಿ ಅಂತ ಇದೆ. ಹಾಗಾದ್ರೆ ಈ ಪ್ರಸರಣ ಗೋಪುರದ ಎತ್ತರವನ್ನ ಕಂಡುಹಿಡಿಬೇಕು. ಓಕೆ, ಸೊ ನಾವೇನ್ ಮಾಡೋಣ? BC ಅಂತ ಅಂದ್ರೆ ಅದು ಕಟ್ಟಡ ಅಂತ ತಗೊಳ್ಳೋಣ. AB ಅನ್ನೋದು ಪ್ರಸರಣ ಗೋಪುರ. ಸೊ ನಿಮ್ಗೆ ಗೊತ್ತಾಗ್ತಾ ಇದೆ, ಇದು BC, ಇದು AB. ಹೌದಾ? AB ಅಂತಂದ್ರೆ ಪ್ರಸರಣ ಗೋಪುರ, BC ಅಂತಂದ್ರೆ ಕಟ್ಟಡ. ಓಕೆ, ಸೊ ನೆಕ್ಸ್ಟ್ ಇದು ನೆಲದ ಮೇಲಿನ ರೇಖೆ. ಸೊ CD. ನೀವು ಈ ಬಿಂದುವಿನಿಂದ ಮೇಲ್ ನೋಡ್ತಾ ಇದ್ದೀರಾ. ಸೊ ಉನ್ನತ ಕೋನಗಳು ಉಂಟಾಗಿದೆ. ಹಾಗಾದ್ರೆ ಇದನ್ನ ಹೇಗ್ ಬಿಡಿಸೋದು? ಹೇಗ್ ಬಿಡಿಸೋದು ಇದನ್ನ? ಪ್ರಸರಣ ಗೋಪುರದ ಇಲ್ಲಿ ಕಟ್ಟಡದ ಎತ್ತರ ಫಸ್ಟ್ ಕೊಟ್ಟಿದ್ದಾರೆ. ಸೊ ನಾವು ಕಟ್ಟಡದ ಎತ್ತರವನ್ನೇ ಮೊದಲು ಬರ್ಕೊಳ್ಳೋಣ. ಕಟ್ಟಡದ ಎತ್ತರ ಏನಿದೆ? ಕಟ್ಟಡದ ಎತ್ತರ BC ಇದೆ ಅಲ್ವಾ? ಸೊ BC is equal to 20 ಮೀಟರ್. ಹೌದಾ?
ನೆಕ್ಸ್ಟ್ ಏನ್ ಗೊತ್ತಿದೆ? ನೆಲದ ಮೇಲಿಂದ ಗೋಪುರವನ್ನು ವೀಕ್ಷಿಸುವ ಬಿಂದು ಏನಾಗಿರಲಿ? ಡಿ ಆಗಿರಲಿ. ನೋಡ್ರಿ ಇಲ್ಲಿ. ಸೊ ನೆಲದ ಮೇಲಿಂದ ನಾವು ಒಂದು ಬಿಂದುವನ್ನ ನೋಡ್ತಾ ಇದ್ದೀವಿ ಮೇಲೆ. ಹಾಗಾದ್ರೆ ಈ ಡಿ ಏನಿದೆ, ಇದು ನೆಲದ ಮೇಲಿಂದ ಗೋಪುರವನ್ನು ವೀಕ್ಷಿಸುವ ಬಿಂದು, ಹೌದಲ್ವಾ? ಅದನ್ನ ಬರಿಬೇಕು. ನೆಲದ ಮೇಲಿಂದ ಗೋಪುರವನ್ನು ವೀಕ್ಷಿಸುವ ಬಿಂದು, ಗೋಪುರವನ್ನು ವೀಕ್ಷಿಸುವ ಬಿಂದು ವೀಕ್ಷಿಸುವ ಬಿಂದು ಡಿ ಆಗಿರಲಿ. ಹೌದಾ? ಬಿಂದು ಡಿ ಆಗಿರಲಿ. ಓಕೆ. ಸೊ ಪ್ರಸರಣ ಗೋಪುರದ ಎತ್ತರ ಏನಿದೆ ಇಲ್ಲಿ? ಎ ಬಿ. ಪ್ರಸರಣ ಗೋಪುರದ ಎತ್ತರ, ಪ್ರಸರಣ ಗೋಪುರದ ಎತ್ತರ ಏನಿದೆ? ಎ ಬಿ. ಹೌದಾ? ಸೊ ಎ ಬಿ ಅಂತಂದ್ರೆ ಹೇಗ್ ಕಂಡು ಹಿಡಿತೀರಾ ನೀವು ಎ ಬಿ ಅನ್ನ? ನೀವು ಇಷ್ಟೇ ಎ ಬಿ ಅನ್ನ ಕಂಡು ಹಿಡಿಬೇಕಂತಂದ್ರೆ ನೀವೇನ್ ಮಾಡ್ತೀರಾ? ಎ ಸಿ ಮೈನಸ್ ಬಿ ಸಿ ಮಾಡಿದ್ರೆ ನಿಮ್ಗೆ ಎ ಬಿ ಸಿಗತ್ತೆ. ಹೌದಲ್ವಾ? ಎ ಬಿ ಇಸ್ ಈಕ್ವಲ್ ಟು ಎ ಸಿ ಮೈನಸ್ ಬಿ ಸಿ ಮಾಡಿದ್ರೆ ನಿಮ್ಗೆ ಎ ಬಿ ಸಿಗತ್ತೆ. ಅಂದ್ರೆ ನಾವು ಈಗ ಎ ಸಿ ಮತ್ತು ಬಿ ಸಿ ಅನ್ನ ಕಂಡು ಹಿಡಿಬೇಕು. ಹೌದಲ್ವಾ? ಓಕೆ. ಸೊ ನಾವೇನ್ ಮಾಡೋಣ ಇವಾಗ? ಇಲ್ಲಿ ನಮ್ಗೆ ಎರಡು ತ್ರಿಭುಜಗಳು ಕಾಣಿಸ್ತಾ ಇದೆ. ಹೌದಾ? ನೋಡ್ರಿ, ಬಿ ಸಿ ಡಿ ಅನ್ನುವಂತ ಒಂದು ತ್ರಿಭುಜ, ಎ ಸಿ ಡಿ ಅನ್ನುವಂತ ಒಂದು ತ್ರಿಭುಜ. ಸೊ ನಾವು ಫಸ್ಟ್ ಬಿ ಸಿ ಡಿ ಅಂತ ತಗೊಳ್ಳೋಣ. ಸೊ ತ್ರಿಭುಜ ಬಿ ಸಿ ಡಿ ನಲ್ಲಿ, ಈಗ ನೀವು ತ್ರಿಭುಜ ಬಿ ಸಿ ಡಿ ಅನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಬಿ ಸಿ ಡಿ ಅಂತ ತಗೊಂಡಾಗ ಸೊ ನೋಡ್ರಿ ಇಲ್ಲಿ ಕರೆಕ್ಟ್ ಆಗಿ ಬಿ ಸಿ ಡಿ ಅಲ್ಲಿ ಅಂತಂದ್ರೆ ಈ ಸಣ್ಣ ತ್ರಿಭುಜ ನೋಡ್ರಿ, ಇಲ್ಲಿ ನಮ್ಗೆ ಎಷ್ಟು ಡಿಗ್ರಿ ಕೋನ ಉಂಟಾಗಿದೆ? 45 ಡಿಗ್ರಿ ಕೋನ ಉಂಟಾಗಿದೆ. ಸೊ ಹಾಗಾದ್ರೆ ಇದು ನಮ್ಗೆ ಅಭಿಮುಖ ಬಾಹು ಆಗತ್ತೆ. ಥೀಟಾಗೆ ಅಪೋಸಿಟ್ ಆಗಿರೋದು ಅಭಿಮುಖ ಬಾಹು ಆಗತ್ತೆ. ಸೊ ಬಿ ಸಿ ಅಳತೆ ನಮಗ್ ಗೊತ್ತಿದೆ. ಹೌದಲ್ವಾ? ಸೊ ಬಿ ಸಿ ಅಳತೆ ನಮಗ್ ಗೊತ್ತಿದೆ, ಬಟ್ ನಮ್ಗೆ ಸಿ ಡಿ ಅಳತೆ ಗೊತ್ತಿಲ್ಲ. ಇದೇನಿದು? ಪಾರ್ಶ್ವಬಾಹು 90 ಡಿಗ್ರಿ ಇಲ್ಲಿ ಉಂಟಾಗತ್ತೆ ಸಿ ನಲ್ಲಿ. ಇದು ನಮ್ಗೆ ಪಾರ್ಶ್ವಬಾಹು, ಇದು ನಮ್ಗೆ ಅಭಿಮುಖ ಬಾಹು. ಹೌದಾ? ಸೊ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ ಟ್ಯಾನ್ ಥೀಟಾ ಆಗತ್ತೆ. ಸೊ ಟ್ಯಾನ್ ಥೀಟಾ ಅಂತಂದ್ರೆ ಥೀಟಾ ಎಷ್ಟಿದೆ? 45 ಡಿಗ್ರಿ ಇದೆ. ಸೊ ಟ್ಯಾನ್ 45 ಇಸ್ ಈಕ್ವಲ್ ಟು ಏನಾಗತ್ತೆ? ಬಿ ಸಿ ಡಿವೈಡೆಡ್ ಬೈ ಸಿ ಡಿ. ಓಕೆ, ಬಿ ಸಿ ಡಿವೈಡೆಡ್ ಬೈ ಸಿ ಡಿ. ಟ್ಯಾನ್ 45 ಅಂದ್ರೆ ಎಷ್ಟು? 1. ಬಿ ಸಿ ಅಳತೆ ಎಷ್ಟಿದೆ? 20 ಮೀಟರ್ ಅಂತ ಇದೆ, ಡಿವೈಡೆಡ್ ಬೈ ಸಿ ಡಿ. ಸೊ ಸಿ ಡಿ ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. 1 ಇಂಟು ಸಿ ಡಿ ಮಾಡಿದ್ರೆ ನಿಮ್ಗೆ ಸಿ ಡಿ ನ ಸಿಗತ್ತೆ 20 ಮೀಟರ್. ಹಾಗಾದ್ರೆ ಸಿ ಡಿ ಅಳತೆ ಎಷ್ಟು ಬಂತು? 20 ಮೀಟರ್. ಓಕೆ, ಎಸ್. ಸೊ ಸಿ ಡಿ ಅಳತೆ ನಮ್ಗೆ 20 ಮೀಟರ್ ಅಂತ ಬಂತು. ನೆಕ್ಸ್ಟ್ ಇನ್ನೊಂದು ತ್ರಿಭುಜ ಕಾಣಿಸ್ತಾ ಇದೆ. ಯಾವುದು? ತ್ರಿಭುಜ ಎ ಸಿ ಡಿ ಅಂತ ತ್ರಿಭುಜ ಕಾಣಿಸ್ತಾ ಇದೆ. ಸೊ ತ್ರಿಭುಜ ಎ ಸಿ ಡಿ ನಲ್ಲಿ, ಓಕೆ, ತ್ರಿಭುಜ ಎ ಸಿ ಡಿ ನಲ್ಲಿ ನೋಡಿದ್ರೆ ಎಷ್ಟು ಡಿಗ್ರಿ ಕೋನ ಇದೆ ನಿಮ್ಗೆ? 60 ಡಿಗ್ರಿ ಕೋನ ಇದೆ. ಸೊ ಫುಲ್ ನೋಡ್ರಿ, ಇದು 60 ಡಿಗ್ರಿ ಕೋನ ಇದೆ. ಸೊ ಮತ್ತೆ ನಿಮ್ಗೆ ಇಲ್ಲಿ ಅಪೋಸಿಟ್ ಸೈಡ್ ಕಾಣಿಸ್ತಾ ಇದೆ, ಇಲ್ಲಿ ಪಾರ್ಶ್ವಬಾಹು ಕಾಣಿಸ್ತಾ ಇದೆ. ಸೊ ಯಾವಾಗ ತ್ರಿಭುಜ ಎ ಸಿ ಡಿ ಅನ್ನ ನೋಡ್ತೀರಾ, ನಿಮಗೆ ಎ ಸಿ ಡಿಗೆ ಅಭಿಮುಖವಾಗಿರೋದು ಎ ಸಿ, ಫುಲ್ ಎ ಸಿ ಅನ್ನ ತಗೋತೀವಿ. ಸೊ ಎ ಸಿ ಯ ಬೆಲೆ ನಮ್ಗೆ ಗೊತ್ತಿದೆನಾ? ಇಲ್ಲ. ಬಿ ಸಿ ಯ ಬೆಲೆ ಗೊತ್ತಿದೆ, ಬಟ್ ಎ ಸಿ ಯ ಬೆಲೆ ನಮ್ಗೆ ಗೊತ್ತಿಲ್ಲ. ಅವಾಗ ಅಭಿಮುಖ ಬಾಹುವಿನ ಬೆಲೆ ಗೊತ್ತಿಲ್ಲ, ಬಟ್ ಪಾರ್ಶ್ವಬಾಹು ಬೆಲೆ ಗೊತ್ತಿದೆ. ಅವಾಗ್ಲೂ ಕೂಡ ನಾವ್ ಏನ್ ಮಾಡ್ತೀವಿ? ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದಾಗ ಟ್ಯಾನ್ ಥೀಟಾವನ್ನೇ ತಗೋತೀವಿ. ಸೊ ಥೀಟಾದ ಬೆಲೆ ಎಷ್ಟಿದೆ ಇಲ್ಲಿ? ಟ್ಯಾನ್ 60 ಡಿಗ್ರಿ ಇದೆ. ಹೌದಾ? ಎ ಸಿ ಡಿವೈಡೆಡ್ ಬೈ ಸಿ ಡಿ. ಓಕೆ, ಇದು ನಮ್ಮ ಅಭಿಮುಖ ಬಾಹು, ಇದು ನಮ್ಮ ಪಾರ್ಶ್ವಬಾಹು. ಎಸ್. ಓಕೆ, ಸೊ 60 ಡಿಗ್ರಿ ಅಂತಂದ್ರೆ ಎಷ್ಟು? √3 ಆಗತ್ತೆ. ಎ ಸಿ ಯ ಬೆಲೆ ನಿಮ್ಗೆ ಗೊತ್ತಿದೆನಾ? ಇಲ್ಲ. ಸೊ ಎ ಸಿ ಯ ಬೆಲೆ ಕಂಡುಹಿಡಿಬೇಕು, ಬಟ್ ಸಿ ಡಿ ಯ ಬೆಲೆ ಗೊತ್ತಿದೆ. ಎಷ್ಟಂತ? 20 ಅಂತ. ಇದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. ಅವಾಗ ಏನಾಗತ್ತೆ? ಎ ಸಿ ಇಸ್ ಈಕ್ವಲ್ ಟು 20 ಇಂಟು √3 ಆಗತ್ತೆ. ಸೊ ನಿಮ್ಗೆ ಎ ಸಿ ಯ ಬೆಲೆ ಸಿಕ್ತು. ಇವಾಗ ಸಿ ಡಿ ಯ ಬೆಲೆ ಸಿಕ್ತು, ಎ ಸಿ ಯ ಬೆಲೆ ಸಿಕ್ತು. ಸೊ ಕರೆಕ್ಟ್ ಆಗಿ ನೋಡ್ರಿ, ಎ ಸಿ ಯ ಬೆಲೆ ಸಿಕ್ತು ನಮ್ಗೆ. ನೆಕ್ಸ್ಟ್ ಏನ್ ಮಾಡೋಣ? ಈಗ ನಾವು ಪ್ರಸರಣ ಗೋಪುರದ ಎತ್ತರವನ್ನ ಕಂಡುಹಿಡಿಬೇಕು. ಹ ಸೊ ಪ್ರಸರಣ ಗೋಪುರದ ಎತ್ತರವನ್ನ ಕಂಡುಹಿಡಿಬೇಕಾದ್ರೆ, ಪ್ರಸರಣ ಗೋಪುರದ ಎತ್ತರ, ಗೋಪುರದ
ಎತ್ತರ ಏನಿದೆ ಎ ಬಿ ಅಂತ ಇದೆ. ಸೊ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಮೈನಸ್ ಬಿ ಸಿ. ಹೌದಲ್ವಾ? ಅವಾಗ ನಿಮ್ಗೆ ಎ ಬಿ ಸಿಗತ್ತೆ. ಇಲ್ಲೇ ಬರ್ಕೊಂಡಿದೀವಿ ನಾವು ಅದನ್ನ. ಈಗ ಎ ಬಿ ಇಸ್ ಈಕ್ವಲ್ ಟು ಎ ಸಿ ಯ ಬೆಲೆ ಎಷ್ಟಿದೆ? ಎ ಸಿ ಯ ಬೆಲೆ ಎಷ್ಟು ಬಂತು ನಮ್ಗೆ? 20√3 ಅಂತ ಬಂತು. ನೆಕ್ಸ್ಟ್ ಬಿ ಸಿ ಯ ಬೆಲೆ ನಮ್ಗೆ ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಏನಂತ? ಕಟ್ಟಡದ ಎತ್ತರ ಬಿ ಸಿ 20 ಮೀಟರ್ ಇದೆ. ಸೊ 20 ಕಾಮನ್ ಇದೆ. ಸೊ ನಾವು 20 ಕಾಮನ್ ಆಗಿ ತೆಗಿಯೋಣ. ಇಲ್ಲಿ √3 ಉಳಿತು, ಇಲ್ಲಿ 1 ಉಳಿತು. ಸೊ √3 - 1. ಹಾಗಾದ್ರೆ ಆನ್ಸರ್ ಏನ್ ಬರುತ್ತೆ? ಪ್ರಸರಣ ಗೋಪುರದ ಎತ್ತರ ಎ ಬಿ ಇಸ್ ಈಕ್ವಲ್ ಟು 20 × √3 - 1 ಮೀಟರ್ ಅಂತ ಬರುತ್ತೆ. ಓಕೆ, ಸೊ ದಿಸ್ ಈಸ್ ಅವರ್ ಫೈನಲ್ ಆನ್ಸರ್. ಓಕೆ, ಸೊ ಈಗ ಈಸಿ ಇದೆ. 2 ಉನ್ನತ ಕೋನಗಳು ಉಂಟಾಯ್ತು. ಸೊ ನಾವು ಒಂದು ಕೋನದಲ್ಲಿ, ಒಂದು ತ್ರಿಭುಜದಲ್ಲಿ 45 ಡಿಗ್ರಿಯನ್ನ ತಗೊಂಡ್ವಿ. ಎ ಸಿ ಡಿ ಅಲ್ಲಿ 60 ಡಿಗ್ರಿಯನ್ನ ತಗೊಂಡ್ವಿ. ಓಕೆ, ಸೊ 45 ಡಿಗ್ರಿ ಅಂದಾಗ ನಮಗೆ ಬಿ ಸಿ ಡಿವೈಡೆಡ್ ಬೈ ಸಿ ಡಿ ಬರುತ್ತೆ. 60 ಡಿಗ್ರಿ ಅಂದಾಗ ಎ ಸಿ ಡಿವೈಡೆಡ್ ಬೈ ಸಿ ಡಿ ಬರುತ್ತೆ. ಎರಡು ಕಡೆ ನಾವು ಟ್ಯಾನ್ ಅನ್ನೇ ಹಾಕ್ತಿವಿ. ಯಾಕೆ ಅಂದ್ರೆ ನಮ್ಗೆ ಅಭಿಮುಖ ಮತ್ತು ಪಾರ್ಶ್ವ ಗೊತ್ತಿದೆ. ಹೌದಾ? ಒಂದ್ ಕಡೆ ಪಾರ್ಶ್ವ ಬಾಹು ಕಂಡುಹಿಡಿಬೇಕಾಗಿತ್ತು, ಮತ್ತೊಂದ್ ಕಡೆ ಅಭಿಮುಖ ಬಾಹು ಕಂಡುಹಿಡಿಬೇಕಾಗಿತ್ತು. ಸೊ ಹಾಗಾಗಿ ಟ್ಯಾನ್ ಅನ್ನ ಬಳಸ್ತೀವಿ. ಇದು ನಮಗೆ 4 ಅಂಕಗಳಿಗೆ ಕೇಳುವಂತಹ ಒಂದು ಪ್ರಶ್ನೆ. ಸೊ ನೆಕ್ಸ್ಟ್ ಪ್ರಶ್ನೆ, ಇದು ಇಂಪಾರ್ಟೆಂಟ್ ಪ್ರಶ್ನೆ. ಯಾಕಂದ್ರೆ ಇದನ್ನ ನಮ್ಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಓಕೆ, ಈ ಪ್ರಶ್ನೆಯನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ, ಎನ್ಯುವಲ್ ಎಕ್ಸಾಮ್ ನಲ್ಲಿನೇ ಕೇಳಿದ್ದಾರೆ. ನೆಲದ ಮೇಲೆ ನೇರವಾಗಿ ನಿಂತಿರುವ ಒಂದು ಕಟ್ಟಡದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದು ಸಿ ಅನ್ನು ವೀಕ್ಷಿಸಿದಾಗ ಉಂಟಾಗುವ ಅವನತ ಕೋನವು 60 ಡಿಗ್ರಿ ಆಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಕಟ್ಟಡದ ಪಾದ ಬಿ ದಿಂದ ನೆಲದ ಮೇಲಿನ ಸಿ ಬಿಂದುವಿನ ಮೂಲಕ ನೇರವಾಗಿ ಚಲಿಸಿ ಒಂದು ಬಿಂದು ಪಿ ಬಿಂದುವಿನಿಂದ ಕಟ್ಟಡದ ತುದಿಯನ್ನು ವೀಕ್ಷಿಸಿದಾಗ ಉನ್ನತ ಕೋನವು 30 ಡಿಗ್ರಿ ಆಗಬೇಕಾದರೆ ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಬಿಸಿಯ 2ರಷ್ಟು ದೂರ ಚಲಿಸಬೇಕಾಗುತ್ತದೆ ಎಂದು ತೋರಿಸಿ. ಏನಂತ ತೋರಿಸ್ಬೇಕು ನಾವು? ಸಿ ದಿಂದ ಪಿ ಬಿಂದುವಿಗೆ ಚಲಿಸ್ಬೇಕಂತಂದ್ರೆ ಬಿಸಿಯ 2ರಷ್ಟು. ನೀವು ಬಿಸಿ ಅಳತೆ ಏನಾದ್ರೂ ಎಕ್ಸ್ ಅಂತ ತಗೊಂಡ್ರೆ ಅದರ 2ರಷ್ಟು ಅಂತ ನೀವು ಸಾಧಿಸ್ಬೇಕಿಲ್ಲಿ. ಹೌದಲ್ವಾ? ಕರೆಕ್ಟ್ ಆಗಿ ನೋಡ್ರಿ. ಎಸ್, ಇಲ್ಲಿ ಒಂದು ಕಟ್ಟಡ ಇದೆ. ನೆಲದ ಮೇಲೆ ನೇರವಾಗಿ ನಿಂತಿರುವ ಒಂದು ಕಟ್ಟಡದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದು ಸಿ ಅನ್ನು ವೀಕ್ಷಿಸಿದಾಗ, ಸೊ ಎ ಬಿ ಅಂತ ಒಂದು ಕಟ್ಟಡ, ಈ ಕಟ್ಟಡದ ಮೇಲೆ ನಿಂತ್ಕೊಂಡಿದ್ದೀರಾ. ನಿಂತ್ಕೊಂಡು ನೀವು ನೆಲದ ಮೇಲಿನ ಒಂದು ಬಿಂದುವನ್ನ ವೀಕ್ಷಿಸಿದಾಗ ಅಂತಂದ್ರೆ ಆ ಬಿಂದು ಸಿ ಆಗಿರಲಿ. ಓಕೆ, ಅಲ್ಲಿ ಉಂಟಾದಂತಹ ಅವನತ ಕೋನ ಎಷ್ಟಿದೆ? 60 ಡಿಗ್ರಿ ಇದೆ. ನೆಕ್ಸ್ಟ್ ಏನಿದೆ? ಕಟ್ಟಡದ ಪಾದದಿಂದ ನೆಲದ ಮೇಲಿನ ಬಿಂದು ಸಿ ಬಿಂದುವಿನ ಮೂಲಕ ನೇರವಾಗಿ ಚಲಿಸಿ. ಇದು ಕಟ್ಟಡದ ಪಾದ, ಇದು ಸಿ ಬಿಂದುವಿನ ಮೂಲಕ ನೇರವಾಗಿ ಚಲಿಸಿದಾಗ ಕಟ್ಟಡದ ತುದಿಯನ್ನು ನೇರವಾಗಿ ಚಲಿಸಿ ಒಂದು ಬಿಂದು ಪಿ ಬಿಂದುವಿನಿಂದ ಕಟ್ಟಡದ ತುದಿ ಅಂದ್ರೆ ಇದು ಕಟ್ಟಡದ ತುದಿ ಎ ಇದೆ. ಹೌದಾ? ಸೊ ಕಟ್ಟಡದ ತುದಿಯನ್ನು ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನ 30 ಡಿಗ್ರಿ ಆಗಬೇಕಾದರೆ ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಬಿಸಿಯ 2ರಷ್ಟು ದೂರ ಚಲಿಸಬೇಕಾಗುತ್ತದೆ ಎಂದು ತೋರಿಸಿ. ಇದು 4 ಅಂಕಗಳಲ್ಲಿ ಕೇಳುವಂತಹ ಪ್ರಶ್ನೆ. ಓಕೆ, ಸೊ ಇದು ಕ್ವಶನ್ ಅನ್ನ ಕೇಳಿದ್ದಾರೆ. ಯಾವ ರೀತಿ ಬಿಡಿಸೋದು ಇದನ್ನ? ಸೊ ಎಲ್ಲಿಂದ ಪ್ರಾರಂಭ ಮಾಡೋಣ? ಇಲ್ಲೇ ಬರೆಯೋಣ. ಸೊ ಪರಿಹಾರ. ಎಸ್, ಸೊ ನಮ್ಗೆ ಇಲ್ಲಿ ಅವನತ ಕೋನ ಇದೆ 60 ಡಿಗ್ರಿ. ಸೊ ಅವನತ ಕೋನ ಅಂತಂದಾಗ ಇಲ್ಲಿಗೆ ಅಬ್ಸರ್ವ್ ಮಾಡ್ರಿ, ಈ ರೇಖೆ ಹೀಗ್ ಬಂದು ಹೀಗ್ ಹೋಗತ್ತೆ ಅಂತಂದ್ರೆ ಅದು ಝಡ್ ಆಕಾರದಲ್ಲಿ ಬಂದಿದೆ ನೋಡ್ರಿ, ಈ ತರ ಬರುತ್ತೆ. ಸೊ ಎ ಇಲ್ಲಿದೆ, ಸಿ ಇಲ್ಲಿದೆ. ಎ 60 ಡಿಗ್ರಿ ಆದ್ರೆ ಸಿ ಕೂಡ 60 ಡಿಗ್ರಿನೇ ಆಗತ್ತೆ ನಿಮ್ಗೆ. ಹೌದಾ? ಯಾಕೆಂದ್ರೆ ಪರ್ಯಾಯ ಕೋನಗಳು ಸಮ. ಸೊ ಸಿ ಬಿಂದುವಿನಲ್ಲಿ ಎಷ್ಟು ಡಿಗ್ರಿ ಉಂಟಾಯ್ತು? 60 ಡಿಗ್ರಿ. ಇಲ್ಲಿಂದ ನೋಡ್ರಿ, ಈ ರೇಖೆ ಮತ್ತೆ ಸಿ ನ ಮೂಲಕ ಬಿ ಗೆ ಹೋಗತ್ತೆ. ಹೌದಾ? ಸೊ ಹೀಗ್ ಬಂದು ಹೀಗ್ ಹೋಗಿ ಹೀಗ್ ಹೋಗತ್ತೆ. ಸೊ ಝಡ್ ಆಕಾರದಲ್ಲಿದೆ. ಹಾಗಾದ್ರೆ ನಾವೇನಂತ ಹೇಳ್ಬೋದು? ಕೋನ ಸಿ ಇಸ್ ಈಕ್ವಲ್ ಟು 60 ಡಿಗ್ರಿ. ಯಾಕೆ ಅಂತಂದ್ರೆ ಪರ್ಯಾಯ ಕೋನ. ಹೌದಾ? ಇವಾಗ ಪರ್ಯಾಯ ಕೋನ. ನೆಕ್ಸ್ಟ್, ಈಗ ಬಿ ಸಿ ಅಳತೆ ನಮ್ಗೆ ಗೊತ್ತಿಲ್ಲ, ಎಷ್ಟು ಅಂತ ನಮ್ಗೆ ಕೊಟ್ಟೇ ಇಲ್ಲ. ಸೊ ನಾವ್ ಅದನ್ನ ಎಕ್ಸ್ ಅಂತ ತಗೊಳ್ಳೋಣ. ಬಿ ಸಿ ಅನ್ನ ಏನಂತ ತಗೊಳ್ಳೋಣ? ಎಕ್ಸ್ ಅಂತ ತಗೊಳ್ಳೋಣ. ಓಕೆ, ಎಕ್ಸ್ ಮೀಟರ್ ಅಥವಾ ಎಕ್ಸ್ ಸೆಂಟಿಮೀಟರ್ ಅಂತ ತಗೊಳ್ಳೋಣ. ಈಗ ಬಿ ಸಿ ಅಳತೆ ನಮ್ಗೆ ಗೊತ್ತಿಲ್ಲ. ಇವಾಗ
ನಾವೇನ್ ಮಾಡೋಣ, ನಮ್ಮ ಕೋನ ಎಲ್ಲಿದೆ, ಸಿ ಬಿಂದುವಿನಲ್ಲಿದೆ. ಬಿ ಬಿಂದುವಿನಲ್ಲಿ 90 ಡಿಗ್ರಿ ಇದೆ. ಸೊ ಸಿ ಬಿಂದುವಿನಲ್ಲಿ ಕೋನ ಇದೆ. ಸೊ ಎ ಬಿ ಅಪೋಸಿಟ್ ಸೈಡ್ ಆಗುತ್ತೆ, ಬಿ ಸಿ ಅಡ್ಜಸೆಂಟ್ ಸೈಡ್. ಅಂದ್ರೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಸೊ ನಾವು ಟ್ಯಾನ್ ಥೀಟಾವನ್ನ ತಗೊಂಡಾಗ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಇದು ಎಲ್ಲಿ, ತ್ರಿಭುಜ ಎ ಬಿ ಸಿ ಅನ್ನ ನೋಡಿದಾಗ, ಹೌದಲ್ವಾ? ಸೊ ತ್ರಿಭುಜ ಎ ಬಿ ಸಿ ನಲ್ಲಿ ನೋಡಿದಾಗ ನಿಮ್ಗೆ ಏನ್ ಗೊತ್ತಾಗುತ್ತೆ, tan 60 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಸೊ ಎ ಬಿ tan 60 ಡಿಗ್ರಿ ಅಂದ್ರೆ ಎಷ್ಟು, √3. ಹೌದಾ? ಎ ಬಿ ಅಳತೆ ಎಷ್ಟಿದೆ ಗೊತ್ತಿಲ್ಲ, ಬಿ ಸಿ ಅಳತೆ ಎಷ್ಟಿದೆ, ಎಕ್ಸ್ ಅಂತ ಇದೆ. ಸೊ ಎಕ್ಸ್ ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, ಎ ಬಿ ಇಸ್ ಈಕ್ವಲ್ ಟು √3x ಆಗತ್ತೆ. ಹೌದಾ? ಸೊ ಇದನ್ನ ನಾವು ಮಾರ್ಕ್ ಮಾಡಿ ಇಡೋಣ. ಎ ಬಿ ಅಂದ್ರೆ √3x ಅಂತ ಬಂತು. ಇವಾಗ ಸೊ ನಿಮ್ಗೆ ಇನ್ನೊಂದು ತ್ರಿಭುಜ ಕಾಣಿಸ್ತಾ ಇದೆ, ಯಾವುದು? ತ್ರಿಭುಜ ಎ ಬಿ ಪಿ ಅಂತ ಇನ್ನೊಂದು ತ್ರಿಭುಜ ಇದೆ. ಸೊ ತ್ರಿಭುಜ ಎ ಬಿ ಪಿ ನಲ್ಲಿ ನೋಡಿದಾಗ ಇಲ್ಲೇ ಕೋನ ಎಷ್ಟಿದೆ, 30 ಡಿಗ್ರಿ ಇದೆ. ಹೌದಾ? ಸೊ ಕೋನಕ್ಕೆ ಅಪೋಸಿಟ್ ಆಗಿರೋದು ಎ ಬಿ, ಅಭಿಮುಖ ಬಾಹು. ಸೊ ಬಿ ಪಿ ಇದು ಪಾರ್ಶ್ವ ಬಾಹು. ಹೌದಾ? ಸೊ ನಾವೇನ್ ಮಾಡೋಣ, tan 30 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಪಿ. ಹೌದಾ? ಸೊ tan 30 ಡಿಗ್ರಿ ಅಂದ್ರೆ ಎಷ್ಟು, 1 ಡಿವೈಡೆಡ್ ಬೈ √3. ಎ ಬಿ ಯ ಬೆಲೆ ಗೊತ್ತಿದೆನಾ? ಸೊ ಇಲ್ಲ, ಎ ಬಿ ಯ ಬೆಲೆ ಹಾಗೆ ಬರೆಯೋಣ. ಬಿ ಪಿ ಅಂದ್ರೆ ಏನು? ಸೊ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ. ಬಿ ಪಿ ಅಂದ್ರೆ ಏನು? ನಾವು ಬಿ ಪಿ ಅನ್ನ ಹೇಗೆ ಕಂಡು ಹಿಡಿತೀರಾ? ಬಿ ಪಿ ಇಸ್ ಈಕ್ವಲ್ ಟು ಬಿ ಸಿ ಪ್ಲಸ್ ಸಿ ಪಿ ಅಂತ ಮಾಡಿದಾಗ ನಿಮ್ಗೆ ಬಿ ಪಿ ಸಿಗತ್ತೆ. ಹೌದಲ್ವಾ? ಸೊ ಬಿ ಪಿ ಅನ್ನ ಹೇಗೆ ಕಂಡು ಹಿಡಿತೀರಾ? ಸೊ ಬಿ ಸಿ ಅಳತೆ ಏನಿದೆ, ಎಕ್ಸ್ ಅಂತ ತಗೊಂಡಿದೀವಿ. ಸೊ ಬಿ ಸಿ ಅಳತೆ ಎಕ್ಸ್ ಅಂತ ಬರೆಯೋಣ, ಎಕ್ಸ್ ಪ್ಲಸ್ ಸಿ ಪಿ ಆಗತ್ತೆ. ಕರೆಕ್ಟ್ ಆಗಿ ನೋಡ್ರಿ. ಹೌದಾ? ಸೊ ಬಿ ಪಿ ಅನ್ನ ಹೇಗ್ ಬರಿತೀವಿ, ಬಿ ಸಿ ಪ್ಲಸ್ ಸಿ ಪಿ ಅಂತ ಬರಿತೀವಿ. ಸೊ 1 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಳತೆ ಎಕ್ಸ್ ಇದೆ, ಸಿ ಪಿ ಅಳತೆ ಹಾಗೆ ಬರೆಯೋಣ. ಓಕೆ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಸೊ ಈ ಎಕ್ಸ್ ಪ್ಲಸ್ ಸಿ ಪಿ ಅನ್ನ ಇಲ್ಲೇ ಟ್ರಾನ್ಸ್ಫರ್ ಮಾಡೋಣ. ಅವಾಗ ಏನಾಗತ್ತೆ, ಅದು ಎ ಬಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಪಿ ಡಿವೈಡೆಡ್ ಬೈ √3 ಆಗತ್ತೆ. ಎಸ್ ಆರ್ ನೋ? ಇವಾಗ ಎ ಬಿ ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಪಿ. ಹೌದಾ? ಎಕ್ಸ್ ಪ್ಲಸ್ ಸಿ ಪಿ ಡಿವೈಡೆಡ್ ಬೈ √3. ಬಟ್ ಅಬ್ಸರ್ವ್ ಮಾಡಿ ಮಕ್ಕಳ, ಇಲ್ಲಿ ನಮ್ಗೆ ಎ ಬಿ ಯ ಬೆಲೆ ಗೊತ್ತಿದೆ, ಎಷ್ಟು ಅಂತ, ಎ ಬಿ ಇಸ್ ಈಕ್ವಲ್ ಟು √3x ಅಂತ ಇದೆ. ಸೊ ಇದನ್ನ ಇಲ್ಲಿ ಬರೀಲ್ಲ, ಎ ಬಿ ಇಸ್ ಈಕ್ವಲ್ ಟು √3x ಅಂತ ಇದೆ. ಸೊ ಎ ಬಿ √3x ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಪಿ ಡಿವೈಡೆಡ್ ಬೈ √3 ಆಗತ್ತೆ. ಸೊ √3 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, √3 ಇಂಟು √3 ಆಗತ್ತೆ. √3x ಇಂಟು √3 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಪಿ ಆಗತ್ತೆ. ಸೊ √3 ಇಂಟು √3 ಅಂದ್ರೆ 3x ಆಗತ್ತೆ. 3x ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಪಿ. ಸೊ ಈ ಎಕ್ಸ್ ಅನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, ಸಿ ಪಿ ಇಸ್ ಈಕ್ವಲ್ ಟು 3x ಮೈನಸ್ ಎಕ್ಸ್ ಆಗತ್ತೆ. ಸೊ ಸಿ ಪಿ ಇಸ್ ಈಕ್ವಲ್ ಟು 2x ಆಗತ್ತೆ. ಹೌದಾ? ಸಿ ಪಿ ಇಸ್ ಈಕ್ವಲ್ ಟು 2x. ಸೊ ಕರೆಕ್ಟ್ ಆಗಿ ನೋಡ್ರಿ, ಸಿ ಪಿ ಇಸ್ ಈಕ್ವಲ್ ಟು 2x ಅಂತ ಬಂತು ನಮ್ಗೆ. ಅದನ್ನ ಅವ್ರೆ ಪ್ರಶ್ನೆಯಲ್ಲಿ ಏನ್ ಕೇಳಿದಾರೆ, ಸಿ ಬಿಂದುವಿನಿಂದ ಪಿ ಬಿಂದುವಿಗೆ, ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಬಿ ಸಿ ಯ 2ರಷ್ಟು, ಬಿ ಸಿ ಅಳತೆ ಎಕ್ಸ್ ಆದ್ರೆ ಸಿ ಪಿ ಗೆ ಎಷ್ಟಾಗಿರ್ಬೇಕು, 2x. ನಮ್ಗೆ ಬಂತಿಲ್ಲಿ ಸಿ ಪಿ ಇಸ್ ಈಕ್ವಲ್ ಟು 2x ಅಂತ. ಹಾಗಾದ್ರೆ ಸೊ ನಾವೇನಂತ ಹೇಳ್ಬೋದು, ಸಿ ಪಿ ಇಸ್ ಈಕ್ವಲ್ ಟು ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಬಿ ಸಿ ಯ 2ರಷ್ಟು ದೂರವನ್ನ ಚಲಿಸಬೇಕಾಗುತ್ತದೆ ಎಂದು ತೋರಿಸಿ ಅಂತ ಅಂದಾಗ ನಾವು ತೋರಿಸಿದೀವಿ. ಹೌದಲ್ವಾ? ಸೊ ಸಿ ಪಿ ಇಸ್ ಈಕ್ವಲ್ ಟು 2x. ಅರ್ಥ ಆಯ್ತಾ? ಏನಾದ್ರೂ ಕನ್ಫ್ಯೂಷನ್ ಇದೆನಾ ಇದ್ರಲ್ಲಿ? ಸೊ ಇದೇ ತರ ಪ್ರಶ್ನೆಗಳನ್ನ ಕೇಳ್ತಾರೆ. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ರಿ, ಏನೂ ಇಲ್ಲ. ಸೊ ಇಲ್ಲಿ ನಮ್ಗೆ ಅವನತ ಕೋನ 60 ಡಿಗ್ರಿ ಇದೆ, ಉನ್ನತ ಕೋನ 30 ಡಿಗ್ರಿ ಇದೆ. ಸೊ ನಮ್ಗೆ ಕೋನಗಳನ್ನ ಕೊಟ್ಟಿದ್ದಾರೆ, ಉನ್ನತನ ಇರ್ಲಿ ಅವನತನ ಇರ್ಲಿ. ಬಟ್ ಅವನತ ಕೋನ ಅಂತ ಕೊಟ್ಟಾಗ ನಾವೇನ್ ಮಾಡ್ತೀವಿ, ಇಲ್ಲಿ ಪರ್ಯಾಯ ಕೋನ ಉಂಟಾಗತ್ತೆ. ಸೊ ಅದರ ಸಹಾಯದಿಂದ ನಾವೇನ್ ಮಾಡ್ತೀವಿ, ಸಿ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂತ ತಗೋತೀವಿ. ಸೊ 60 ಡಿಗ್ರಿ ಆಯ್ತು ಇದು ಸಿ, ಬಿ 90 ಡಿಗ್ರಿ ಆಯ್ತು. ಸೊ ತ್ರಿಭುಜ ಎ ಬಿ ಸಿ ಯಲ್ಲಿ ಈ ಸಿ ಗೆ ಅಪೋಸಿಟ್ ಎ ಬಿ ಇದೆ, ಬಿ ಸಿ ಅಳತೆ ನಮ್ಗೆ ಎಕ್ಸ್ ಅಂತ ತಗೊಂಡಿದೀವಿ. ಸೊ ಎ ಬಿ ಡಿವೈಡೆಡ್ ಬೈ ಬಿ ಸಿ ಮಾಡಿದ್ರೆ ಅದು ಟ್ಯಾನ್ ಥೀಟಾ ಆಗತ್ತೆ, ಯಾಕಂದ್ರೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಸೊ ಟ್ಯಾನ್ ಥೀಟಾದ ಬೆಲೆ 60 ಡಿಗ್ರಿ ಇದೆ.
ಸೊ ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ, ಹೌದಲ್ವಾ? ಸೊ ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಂತಂದಾಗ ಟ್ಯಾನ್ 60 ಡಿಗ್ರಿಯ ಬೆಲೆ ಎಷ್ಟು? √3. ಸೊ ಎ ಬಿ ಡಿವೈಡೆಡ್ ಬೈ ಬಿ ಸಿ ಯ ಬೆಲೆ ಎಕ್ಸ್, ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ √3 ಇಂಟು ಎಕ್ಸ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ತೀರಾ? ತ್ರಿಭುಜ ಎ ಬಿ ಪಿ, ಫುಲ್ ದೊಡ್ಡ ತ್ರಿಭುಜವನ್ನ ನೋಡ್ರಿ, ಎ ಬಿ ಪಿ. ಸೊ ಕೋನ ಎಷ್ಟಿದೆ ಇಲ್ಲಿ? 30 ಡಿಗ್ರಿ ಇದೆ. ಸೊ ಇಲ್ಲೂ ಕೂಡ ನಾವು ಟ್ಯಾನ್ ಥೀಟಾ ತಗೊಂಡ್ರೆ ಅಪೋಸಿಟ್ ಸೈಡ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಸೈಡ್ ಯಾವ್ದಿದೆ? ಎ ಬಿ ಇದೆ. ಅಡ್ಜಸೆಂಟ್ ಸೈಡ್ ಯಾವ್ದಿದೆ ಅಂದ್ರೆ ಪಾರ್ಶ್ವಬಾಹು ಯಾವ್ದಿದೆ? ಬಿ ಪಿ ಇದೆ. ಸೊ ಟ್ಯಾನ್ 30 ಡಿಗ್ರಿ ಇಸ್ 1 ಡಿವೈಡೆಡ್ ಬೈ √3, ರೈಟ್? ಎ ಬಿ ಡಿವೈಡೆಡ್ ಬೈ ಬಿ ಪಿ ಅನ್ನ ಹೇಗೆ ಕಂಡು ಹಿಡಿತೀವಿ? ಬಿ ಸಿ ಪ್ಲಸ್ ಸಿ ಪಿ ಮಾಡಿದ್ರೆ ಬಿ ಪಿ ಸಿಗತ್ತೆ. ಸೊ ಬಿ ಸಿ ಪ್ಲಸ್ ಸಿ ಪಿ ಅಂತ ಬರೀತೀರಾ. 1 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಳತೆ ಎಕ್ಸ್ ಇದೆ, ಸಿ ಪಿ ಅಳತೆ ಗೊತ್ತಿಲ್ಲ, ಹಾಗೆ ಬರೀತೀರಾ. ಸೊ ಎ ಬಿ ಈ ಎಕ್ಸ್ ಪ್ಲಸ್ ಸಿ ಪಿ ಅನ್ನ ಇಲ್ಲೇ ಟ್ರಾನ್ಸ್ಫರ್ ಮಾಡ್ರಿ, ಅವಾಗ ಅದೇನಾಗತ್ತೆ? ಎಕ್ಸ್ ಪ್ಲಸ್ ಸಿ ಪಿ ಡಿವೈಡೆಡ್ ಬೈ √3 ಆಗತ್ತೆ. ಈಗ ಎ ಬಿ ಯ ಬೆಲೆ ನಮ್ಗೆ ಇಲ್ಲಿ ಗೊತ್ತಿದೆ ಎಷ್ಟು ಅಂತ? √3 ಎಕ್ಸ್ ಅಂತ ನಾವು ಕಂಡು ಹಿಡಿದಿದ್ದೀವಿ. ಸೊ ಎ ಬಿ ಯ ಜಾಗದಲ್ಲಿ √3 ಎಕ್ಸ್ ಅಂತ ಹಾಕೋಣ. ಎಕ್ಸ್ ಪ್ಲಸ್ ಸಿ ಪಿ ಡಿವೈಡೆಡ್ ಬೈ √3. ಸೊ √3 ಅನ್ನ ಇಲ್ಲೇ ಟ್ರಾನ್ಸ್ಫರ್ ಮಾಡ್ರಿ. √3 ಇಂಟು √3 ಏನಾಗತ್ತೆ? 3x ಆಗತ್ತೆ, ಈಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಪಿ. ಸೊ ಸಿ ಪಿ ಈಸ್ ಈಕ್ವಲ್ ಟು ಎಕ್ಸ್ ಅನ್ನ ನೀವು ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ. 3x ಮೈನಸ್ ಎಕ್ಸ್ ಅಂದ್ರೆ 2x ಬಂತು. ಸೊ ಹಾಗಾದ್ರೆ ಅವ್ರು ಏನ್ ಕೇಳಿದಾರೆ ಅದನ್ನ ಸಾಧಿಸಿದಾಗಾಯ್ತು. ಅರ್ಥ ಆಯ್ತು ಅಂತ ಅನ್ಕೋತೀನಿ ಈ ಪ್ರಶ್ನೆ. ಏನಾದ್ರೂ ಡೌಟ್ ಇದ್ರೆ ಕೇಳ್ರಿ. ಓಕೆ, ಎಸ್. ಸೊ ಇದೇ ತರ ಇನ್ನೊಂದು ಪ್ರಶ್ನೆ ಬಿಡಿಸೋಣವಾ? ಒಂದು ಕಾಲುವೆ ದಡದ ಮೇಲೆ ದೂರದರ್ಶನದ ಗೋಪುರವೊಂದು ನೇರವಾಗಿ ನಿಂತಿದೆ. ಗೋಪುರಕ್ಕೆ ಅಭಿಮುಖವಾಗಿ ಮತ್ತೊಂದು ದಡದ ಮೇಲಿಂದ, ಒಂದೇ ನಿಮಿಷ, ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ 60 ಡಿಗ್ರಿ ಆಗಿದೆ. ಅದೇ ಬಿಂದುವಿನಿಂದ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲಿನ 20 ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ಉನ್ನತ ಕೋನ 30 ಡಿಗ್ರಿ ಆಗಿದೆ. ಹಾಗಾದ್ರೆ ಗೋಪುರದ ಎತ್ತರವನ್ನು ಮತ್ತು ಕಾಲುವೆಯ ಅಗಲವನ್ನ ಕೇಳಿದ್ದಾರೆ. ಸೊ ಇದು ಗೋಪುರ, ಇದು ಕಾಲುವೆ. ಓಕೆ, ಸೊ ಇದು ಕಾಲುವೆ, ಇದು ಗೋಪುರ. ಎರಡು ಕೋನಗಳು ಉಂಟಾಗ್ತವೆ. ಒಂದು ಕಾಲುವೆ ದಡದ ಮೇಲೆ ದೂರದರ್ಶನ ಗೋಪುರ. ಸೊ ಒಂದು ಕಾಲುವೆ ದಡದ, ಇದು ಫುಲ್ ಕಾಲುವೆ ಅಂತ ತಗೊಂಡ್ರೆ ಕಾಲುವೆ, ಇದು ಕಾಲುವೆ. ಈ ಕಾಲುವೆ ದಡದ ಮೇಲೆ ಒಂದು ಗೋಪುರ ನಿಂತಿದೆ. ಗೋಪುರಕ್ಕೆ ಅಭಿಮುಖವಾದ ಮತ್ತೊಂದು ದಡದ ಮೇಲಿನ ಬಿಂದುವಿನಿಂದ ಇಲ್ಲಿಂದ ಗೋಪುರವನ್ನ ವೀಕ್ಷಿಸಿದಾಗ, ಸೊ ಇದು ಕಾಲುವೆ. ಓಕೆ, ಇಲ್ಲಿಂದ ನೀವು ಗೋಪುರವನ್ನ ವೀಕ್ಷಿಸಿದಾಗ ಅದು 60 ಡಿಗ್ರಿ ಉನ್ನತ ಕೋನವನ್ನ ಉಂಟು ಮಾಡುತ್ತೆ. ಅದೇ ಬಿಂದುವಿನಿಂದ ಗೋಪುರದ ಪಾದವನ್ನ ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲಿನ 20 ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ, ಅಂದ್ರೆ ಇಲ್ಲಿಂದ ನೀವು 20 ಮೀಟರ್ ದೂರಕ್ಕೆ ಬಂದ್ರೆ ಡಿ ಬಿಂದು ಸಿಗತ್ತೆ. ಈ ಬಿಂದುವಿನಿಂದ ಗೋಪುರದ ಮೇಲ್ತುದಿಗೆ ನೋಡಿದ್ರೆ ಇಲ್ಲಿ ಉನ್ನತ ಕೋನ 30 ಡಿಗ್ರಿ ಉಂಟಾಗತ್ತೆ. ಹೌದಾ? ಆಗಿದೆ. ಆದರೆ ಗೋಪುರದ ಎತ್ತರವನ್ನು ಮತ್ತು ಕಾಲುವೆ, ಈ ಗೋಪುರದ ಎತ್ತರ ಮತ್ತು ಕಾಲುವೆ ಅಗಲವನ್ನ ಕೇಳಿದ್ದಾರೆ. ಸೊ ಹೇಗ್ ಬಿಡಿಸ್ತೀವಿ ಇದನ್ನ? ಇಲ್ಲಿ ನಮ್ಗೆ ಗೋಪುರದ ಎತ್ತರ ಏನಾಗಿರ್ಲಿ? ಗೋಪುರದ ಎತ್ತರ ಎ ಬಿ ಆಗಿರಲಿ. ಹೌದಾ? ಗೋಪುರದ ಎತ್ತರ ಎ ಬಿ ಆಗಿರಲಿ. ಓಕೆ, ಎಸ್. ಸೊ ನಮ್ಗೆ ಏನೇನ್ ಗೊತ್ತಿದೆ ಇಲ್ಲಿ? ಇಲ್ಲಿ ನಮ್ಗೆ ಸಿ ಡಿ ಗೊತ್ತಿದೆ. ಹೌದಾ? ಸೊ ಸಿ ಡಿ ಯ ಬೆಲೆ ಎಷ್ಟಿದೆ? ಇಲ್ಲಿ ನೋಡ್ರಿ, ಸಿ ಡಿ ಅಂತಂದ್ರೆ 20 ಮೀಟರ್. 20 ಮೀಟರ್ ಅಂತಂದ್ರೆ ಇಲ್ಲಿದೆ ಗೋಪುರದ ಪಾದವನ್ನು ಸೇರಿಸುವಂತೆ ಎಳೆದ ಸರಳ ರೇಖೆಯ ಮೇಲಿನ 20 ಮೀಟರ್ ದೂರದ ಮತ್ತೊಂದು ಬಿಂದುವಿನಿಂದ, ಅಂದ್ರೆ ಸಿ ಡಿ ಇಸ್ ಈಕ್ವಲ್ ಟು 20 ಮೀಟರ್. ಈಗ ಎರಡು ತ್ರಿಭುಜಗಳು ಕಾಣಿಸ್ತಾ ಇದೆ ನಿಮ್ಗೆ, ಹೌದಲ್ವಾ? ತ್ರಿಭುಜ ಎ ಬಿ ಡಿ ಅಂತ ಒಂದು ತ್ರಿಭುಜ, ಆಮೇಲೆ ಇನ್ನೊಂದು ತ್ರಿಭುಜ ಕಾಣಿಸ್ತಾ ಇದೆ. ಯಾವುದು? ಎ ಬಿ ಸಿ ಅಂತ ಇನ್ನೊಂದು ತ್ರಿಭುಜ. ಈಗ ನಾವೇನ್ ಮಾಡೋಣ? ಮೊದಲನೇ ತ್ರಿಭುಜ ಎ ಬಿ ಡಿ ಅಂತ ತಗೋಣ. ಎ ಬಿ ಡಿ ಅಂತ ತಗೊಂಡಾಗ ತ್ರಿಭುಜ, ಒಂದೇ ನಿಮಿಷ, ತ್ರಿಭುಜ ಎ ಬಿ ಡಿ ಯಲ್ಲಿ ತಗೊಂಡ್ರೆ ನಿಮ್ಗೆ 30 ಡಿಗ್ರಿ ಕೋನ ಎಲ್ಲಿದೆ? ಇಲ್ಲಿದೆ. ಸೊ 90 ಡಿಗ್ರಿ ಎಲ್ಲಿ ಉಂಟಾಗತ್ತೆ? ಇಲ್ಲಿ ಉಂಟಾಗತ್ತೆ. ಸೊ ನಿಮ್ಗೆ ಇದ್ರಿಗೆ ಎದುರಿಗಿರುವ ಬಾಹು ಅಂದ್ರೆ ಎ ಬಿ. ಹೌದಾ? ಇದು ನಿಮ್ಗೆ ಅಭಿಮುಖ ಬಾಹು, ಇದು ನಿಮ್ಗೆ ಪಾರ್ಶ್ವಬಾಹು. ಹೌದಾ? ಸೊ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಯಾಕೆ? ಪಾರ್ಶ್ವಬಾಹುವಿನ ಅಳತೆ ಗೊತ್ತಿದೆ, ಅಭಿಮುಖ ಬಾಹುವಿನ ಅಳತೆ ಗೊತ್ತಿಲ್ಲ. ಸೊ ನಾವು ಅಭಿಮುಖ ಬಾಹುವಿನ ಅಳತೆಯನ್ನ ಕಂಡುಹಿಡಿಬೇಕಂತಂದ್ರೆ ಈಗ ನಾವು ಟ್ಯಾನ್ ಥೀಟಾವನ್ನ ಬಳಸ್ತೀವಿ. ಸೊ ಟ್ಯಾನ್ 30 ಡಿಗ್ರಿ
ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಡಿ. ಹೌದಾ? ಇಲ್ಲಿ ಪಾರ್ಶ್ವಬಾಹು ಅಂತಂದ್ರೆ ಎ ಬಿ ಡಿ. ಯಾಕೆ ತ್ರಿಭುಜ ಎ ಬಿ ಡಿ ಅಲ್ಲಿ ಅಂತ ತಗೊಂಡಿದೀವಿ, ಸೊ ಬಿ ಡಿ ಅಳತೆಯನ್ನ ತಗೋತೀವಿ ಪಾರ್ಶ್ವಬಾಹು ಅಂತಂದ್ರೆ. ಇವಾಗ tan 30 ಅಂತಂದ್ರೆ ಏನು? 1/√3 ಈಸ್ ಈಕ್ವಲ್ ಟು ಎ ಬಿ ಅಳತೆ ನಮಗ್ ಗೊತ್ತಿಲ್ಲ, ಹಾಗೆ ಬರೆಯೋಣ. ಬಿ ಡಿ ಅಂದ್ರೆ ಏನು? ಈಗ ನೋಡ್ರಿ, ಬಿ ಡಿ, ಬಿ ದಿಂದ ಡಿ ವರೆಗೂ ಬಿ ಡಿ ಯನ್ನ ಕಂಡುಹಿಡಿಯೋದು ಹೇಗೆ? ಸಿ ಡಿ ಪ್ಲಸ್ ಬಿ ಸಿ ಮಾಡಿದ್ರೆ ನಿಮ್ಗೆ ಬಿ ಡಿ ಬರುತ್ತೆ. ಹೌದಲ್ವಾ? ಸಿ ಡಿ ಪ್ಲಸ್ ಬಿ ಸಿ ಮಾಡಿದ್ರೆ ಬಿ ಡಿ ಬರುತ್ತೆ. ಸೊ ಸಿ ಡಿ ಪ್ಲಸ್ ಬಿ ಸಿ. ಹೌದಾ? ಇವಾಗ ಸಿ ಡಿ ಅಳತೆ ನಮ್ಗೆ ಗೊತ್ತಿದೆ ಎಷ್ಟಂತ? 1/√3 ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಸಿ ಡಿ ಅಳತೆ 20 ಪ್ಲಸ್ ಬಿ ಸಿ. ಈಗ ನಾವೇನ್ ಮಾಡೋಣ? ಈ 20 ಪ್ಲಸ್ ಬಿ ಸಿ ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡೋಣ. ಸೊ ಏನಾಗತ್ತೆ ಅದು? ಎ ಬಿ ಇಸ್ ಈಕ್ವಲ್ ಟು 20 ಪ್ಲಸ್ ಬಿ ಸಿ ಡಿವೈಡೆಡ್ ಬೈ √3 ಆಗತ್ತೆ. ಇದನ್ನ ನಾವು ಮಾರ್ಕ್ ಮಾಡಿ ಇಡೋಣ. ಎ ಬಿ ಯ ಬೆಲೆ ಸಿಕ್ಕಂಗಾಯ್ತು ನಮ್ಗೆ. ಓಕೆ, ಸೊ ನೆಕ್ಸ್ಟ್ ಏನ್ ಮಾಡೋಣ? ತ್ರಿಭುಜ ಎ ಬಿ ಸಿ ನಲ್ಲಿ ಇನ್ನೊಂದು ತ್ರಿಭುಜ ಕಾಣಿಸ್ತಾ ಇದೆ, ಚಿಕ್ಕ ತ್ರಿಭುಜ ಎ ಬಿ ಸಿ ನಲ್ಲಿ. ಹೌದಾ? ತ್ರಿಭುಜ ಎ ಬಿ ಸಿ ನಲ್ಲಿ ನೋಡಿದ್ರೆ ಇಲ್ಲಿ ನಮ್ಗೆ 60 ಡಿಗ್ರಿ ಇಲ್ಲಿದೆ. ಹೌದಾ? ಸೇಮ್ ಇದೇ ತರಹ 60 ಡಿಗ್ರಿ ಇಲ್ಲಿದೆ, 90 ಡಿಗ್ರಿ ಇಲ್ಲಿದೆ. ಸೊ ಇದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು. ಸೊ ಇವಾಗ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು. ಅಗೇನ್ ಇಟ್ ಈಸ್ tan 60 ಡಿಗ್ರಿ ಈಸ್ ಈಕ್ವಲ್ ಟು ಥೀಟಾ 60 ಡಿಗ್ರಿ ಇದೆ ಅಲ್ವಾ? ಎ ಬಿ ಡಿವೈಡೆಡ್ ಬೈ ಬಿ ಸಿ. ಸೊ tan 60 ಡಿಗ್ರಿ ಅಂತಂದ್ರೆ √3. ಎ ಬಿ ಯ ಬೆಲೆ ಎ ಬಿ ಡಿವೈಡೆಡ್ ಬೈ ಬಿ ಸಿ, ಹಾಗೆ ಬರೆಯೋಣ. ಓಕೆ, ಸೊ ಈಗ ಈ ಬಿ ಸಿ ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. ಎ ಬಿ ಇಸ್ ಈಕ್ವಲ್ ಟು √3 ಇಂಟು ಬಿ ಸಿ ಆಗತ್ತೆ. ಹೌದಾ? ಇದನ್ನ ಇಕ್ವೇಶನ್ ನಂಬರ್ 1 ಅಂತ ಕರೆಯೋಣ, ಇದನ್ನ ಇಕ್ವೇಶನ್ ನಂಬರ್ 2 ಅಂತ ಕರೆಯೋಣ. ಎಸ್, ಈಗೇನ್ ಮಾಡೋಣ? ಇಕ್ವೇಶನ್ ನಂಬರ್ 1 ಮತ್ತು 2ರಿಂದ ಅಂತ ನೋಡಿದಾಗ, ಇಕ್ವೇಶನ್ ನಂಬರ್ 1 ಮತ್ತು ಸಮೀಕರಣ 1 ಮತ್ತು 2ರಿಂದ, ಸಮೀಕರಣ ಅನ್ನೋಕ್ಕಿಂತ 1 ಮತ್ತು 2ರಿಂದ, ಸಮೀಕರಣ ಇಲ್ಲ ಅಲ್ಲಿ. ಸೊ 1 ಮತ್ತು 2ರಿಂದ 1 ಮತ್ತು 2ರಿಂದ 1 ಏನಿದೆ? 20 ಪ್ಲಸ್ ಬಿ ಸಿ, 20 ಪ್ಲಸ್ ಬಿ ಸಿ ಡಿವೈಡೆಡ್ ಬೈ √3 ಅಂತ ಇದೆ. ಸೊ ನೆಕ್ಸ್ಟ್ ಏನಿದೆ? ಎ ಬಿ, ಇದು ಎ ಬಿ ಯ ಬೆಲೆ, ಇದು ಎ ಬಿ ಯ ಬೆಲೆ. ಸೊ 1 ಮತ್ತು 2ರಿಂದ ಅಂದಾಗ ಈ 20 ಪ್ಲಸ್ ಬಿ ಸಿ ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು √3 ಬಿ ಸಿ ಮಾಡೋಣ. ಓಕೆ, ಸೊ ಈಗ ಈ √3 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. ಏನಾಗುತ್ತೆ? 20 ಪ್ಲಸ್ ಬಿ ಸಿ ಡಿವೈಡೆಡ್ ಬೈ √3 ಇಂಟು √3 ಈಸ್ ಈಕ್ವಲ್ ಟು ಬಿ ಸಿ ಬರುತ್ತೆ. ಹೌದಾ? ಈಗ √3 ಇಂಟು √3 ಅಂತಂದ್ರೆ ಅದು 3 ಆಗತ್ತೆ. ಸೊ 20 ಪ್ಲಸ್ ಬಿ ಸಿ ಡಿವೈಡೆಡ್ ಬೈ 3 ಈಸ್ ಈಕ್ವಲ್ ಟು ಬಿ ಸಿ ಆಗತ್ತೆ. ಸೊ ಈ 3 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ 20 ಪ್ಲಸ್ ಬಿ ಸಿ ಈಸ್ ಈಕ್ವಲ್ ಟು 3 ಸಿ ಆಗತ್ತೆ. ಇದನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ, 3 ಬಿ ಸಿ ಆಗತ್ತೆ. ಹೌದಾ? ಸೊ ಈಗ ಈ 3 ಬಿ ಸಿ ಯನ್ನ ಇದಿಲ್ಲೇ ಇರ್ಲಿ, ಈ ಬಿ ಸಿ ಯನ್ನ ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ. ಅದೇನಾಗತ್ತೆ? 20 ಈಸ್ ಈಕ್ವಲ್ ಟು 3 ಬಿ ಸಿ ಮೈನಸ್ ಬಿ ಸಿ ಆಗತ್ತೆ. ಸೊ 20 ಈಸ್ ಈಕ್ವಲ್ ಟು 2 ಬಿ ಸಿ ಆಗತ್ತೆ. ಸೊ 20ರಲ್ಲಿ 1 ಕಳೆದ್ರೆ 3ರಲ್ಲಿ 1 ಕಳೆದ್ರೆ 2 ಆಗತ್ತೆ. ಸೊ 2 ಬಿ ಸಿ ಆಗತ್ತೆ. ಈಗ ಈ 2 ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿದ್ರೆ ಅವಾಗ ಏನ್ ಸಿಗತ್ತೆ? 20 ಬಿ ಸಿ ಇಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ 2 ಆಗತ್ತೆ. ಸೊ 2 ಈ ಕಡೆ ಟ್ರಾನ್ಸ್ಫರ್ ಮಾಡ್ರಿ, 20 ಡಿವೈಡ್ ಬೈ 2, 2 1 2 10. ಹಾಗಾದ್ರೆ ಬಿ ಸಿ ಇಸ್ ಈಕ್ವಲ್ ಟು 10 ಅಂತ ಬಂತು. ಹೌದಾ? 10 ಅಂತ ಬಂತು. ಸೊ ಈಗ ನಾವೇನ್ ಮಾಡೋಣ? ಈ ಬಿ ಸಿ ಇಸ್ ಈಕ್ವಲ್ ಟು 10 ಅನ್ನೋದನ್ನ ಈ 2ರಲ್ಲಿ, ಇಲ್ಲಿ ನಮ್ಗೆ 2 ಅಂತ ಬಂದಿದೆಯಲ್ಲ, ಈ ಒಂದು ಎ ಬಿ ಯ ಬೆಲೆಯಲ್ಲಿ ಹಾಕಿದ್ರೆ ನಮ್ಗೆ ಎ ಬಿ ಯ ಬೆಲೆ ಸಿಗತ್ತೆ. ಸೊ 2ರಲ್ಲಿ ಆದೇಶಿಸಿದಾಗ, ಇಕ್ವೇಶನ್ ನಂಬರ್ 2 ನಲ್ಲಿ ಆದೇಶಿಸಿದಾಗ ಏನ್ ಸಿಗತ್ತೆ? ಆದೇಶಿಸಿದಾಗ ಎ ಬಿ ಇಸ್ ಈಕ್ವಲ್ ಟು
√3 ಇಂಟು ಬಿ ಸಿ ಯ ಬೆಲೆ 10. ಇಲ್ಲಿ ಬಿ ಸಿ ಅಂತ ಇದೆಯಲ್ಲ, ಎ ಬಿ ಇಸ್ ಈಕ್ವಲ್ ಟು √3 ಇಂಟು ಬಿ ಸಿ. ಈ ಬಿ ಸಿ ಯ ಬೆಲೆ ನಮ್ಗೆ ಸಿಕ್ಕಿದೆ ಎಷ್ಟು, 10 ಅಂತ. ಹಾಗಾಗಿ ಎ ಬಿ ಇಸ್ ಈಕ್ವಲ್ ಟು ಎಷ್ಟಾಗತ್ತೆ, 10 ಇಂಟು √3 ಆಗತ್ತೆ. ಸೊ 10 ಇಂಟು √3 ಮೀಟರ್. ಇದು ಏನ್ ನಮ್ಗೀಗ ಎ ಬಿ ಅಂತಂದ್ರೆ ಗೋಪುರದ ಎತ್ತರ. ಹೌದಾ? ಸೊ ಗೋಪುರದ ಎತ್ತರ ಅಂತಂದ್ರೆ ನಮ್ಗೆ 10 ಇಂಟು √3 ಮೀಟರ್ ಬಂತು. ಬಟ್ ಕಾಲುವೆ ಅಂತಂದ್ರೆ ಬಿ ಸಿ ಇದೆ. ಸೊ ಬಿ ಸಿ ಯ ಅಗಲ ಕೇಳಿದ್ದಾರೆ. ಬಿ ಸಿ ಅಗಲ ಎಷ್ಟಿದೆ ಇಲ್ಲಿ, ಬಿ ಸಿ ಯ ಬೆಲೆ 10 ಇದೆ. ಸೊ 10 ಮೀಟರ್. ಹಾಗಾಗಿ ರಿಸಲ್ಟ್ ಇಲ್ಲಿ ಬರೀತೀನಿ ನೋಡ್ರಿ. ಗೋಪುರದ ಎತ್ತರ ಎ ಬಿ ಇಸ್ ಈಕ್ವಲ್ ಟು ಎಷ್ಟಿದೆ, 10 ಇಂಟು √3 ಮೀಟರ್ ಇದೆ. ಹೌದಾ? ಕಾಲುವೆಯ ಅಗಲ ಬಿ ಸಿ. ಹೌದಾ? ಬಿ ಸಿ ಯ ಬೆಲೆ ನಮ್ಗೆ ಕಂಡು ಹಿಡಿದಿದ್ದೀವಿ ಎಷ್ಟಂತ, 10 ಮೀಟರ್. ಸೊ ಅಗಲ 10 ಮೀಟರ್. ಹೌದಾ? ಬಿ ಸಿ ಇಸ್ ಈಕ್ವಲ್ ಟು 10 ಮೀಟರ್. ಇದು ಕಾಲುವೆಯ ಅಗಲ, ಇದು ಗೋಪುರದ ಎತ್ತರ. ಸೊ ಇದು 10 ಮೀಟರ್, ಇದು 10√3 ಮೀಟರ್. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಸಿ ಇದೆ ಅಲ್ವಾ? ಇದು 30 ಡಿಗ್ರಿ ಇದೆ. ಸೊ ಎ ಬಿ ಡಿ ಅಂತ ತಗೊಂಡಾಗ ನೀವು ಟ್ಯಾನ್ ಥೀಟಾ ತಗೊಂಡ್ರೆ ಎ ಬಿ ಡಿವೈಡೆಡ್ ಬೈ ಬಿ ಡಿ ಆಗತ್ತೆ. ಸೊ ಸಿ ಡಿ ಬಿ ಡಿ ಅಂತಂದ್ರೆ ಸಿ ಡಿ ಪ್ಲಸ್ ಬಿ ಸಿ ಮಾಡ್ತೀರಾ. ಸೊ ಈ ಸಿ ಡಿ ಅಳತೆ ನಿಮ್ಗೆ ಗೊತ್ತಿದೆ 20 ಅಂತ. ಸೊ 20 ಪ್ಲಸ್ ಬಿ ಸಿ ಆಗತ್ತೆ. ಎ ಬಿ ಇಸ್ ಈಕ್ವಲ್ ಟು 20 ಪ್ಲಸ್ ಬಿ ಸಿ ಡಿವೈಡೆಡ್ ಬೈ √3 ಆಗತ್ತೆ. ಹಾಗೆ ತ್ರಿಭುಜ ಎ ಬಿ ಸಿ ನಲ್ಲಿ ತಗೊಂಡ್ರೆ ಟ್ಯಾನ್ 60 ಡಿಗ್ರಿ ತಗೋತೀರಾ. ಯಾಕೆ ಅಂದ್ರೆ ನಿಮ್ಗೆ ಈಗಾಗ್ಲೇ tan 60 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ತಗೋತೀರಾ. ಯಾಕೆಂದ್ರೆ ನಮ್ಗೆ ಕಾಲುವೆ ಅಗಲ ಕಂಡು ಹಿಡಿಬೇಕಾಗಿದೆ. ಕಾಲುವೆ ಅಗಲ ಅಂತಂದ್ರೆ ಬಿ ಸಿ ಆಗತ್ತೆ. ಸೊ ಗೋಪುರದ ಎತ್ತರ ಅಂದ್ರೆ ಎ ಬಿ ಆಗತ್ತೆ. ಇವೆರಡನ್ನೂ ಕಂಡು ಹಿಡಿಬೇಕಂದ್ರೆ ಅಲ್ಲಿ ನಾವು ಯಾವ ತಗೋತೀವಿ, ಟ್ಯಾನ್ ಥೀಟಾ ತಗೋತೀವಿ. ಸೊ ಥೀಟಾದ ಬೆಲೆ 60 ಡಿಗ್ರಿ ಇದೆ. 60 ಅಂತಂದ್ರೆ √3 ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಈಗ ಬಿ ಸಿ ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. ಎ ಬಿ ಇಸ್ ಈಕ್ವಲ್ ಟು √3 ಬಿ ಸಿ ಬಂತು. ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, 1 ಮತ್ತು 2ರಿಂದ ಅಂದ್ರೆ 1 20 ಪ್ಲಸ್ ಬಿ ಸಿ ಡಿವೈಡೆಡ್ ಬೈ √3 ಇದೆ ಇಸ್ ಈಕ್ವಲ್ ಟು √3 ಬಿ ಸಿ ಇದೆ. ಸೊ √3 ಅನ್ನ ಇಲ್ಲಿ ಕೆಳಗೆ ಕಳಿಸ್ರಿ, ಅದು 3 ಆಗತ್ತೆ. ಮತ್ತೆ 3 ಅನ್ನ ಮೇಲೆ ಕಳಿಸ್ರಿ, 20 ಪ್ಲಸ್ ಬಿ ಸಿ ಇಸ್ ಈಕ್ವಲ್ ಟು 3 ಬಿ ಸಿ ಆಯ್ತು. 20 ಇಸ್ ಈಕ್ವಲ್ ಟು ಬಿ ಸಿ ಅನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡ್ರಿ. ಸೊ ಮೈನಸ್ ಬಿ ಸಿ ಆಗುತ್ತೆ. 3 ಬಿ ಸಿ ಮೈನಸ್ ಬಿ ಸಿ ಮಾಡಿದ್ರೆ 2 ಬಿ ಸಿ ಬರುತ್ತೆ. ಸೊ 2 ಈ ಕಡೆ ಟ್ರಾನ್ಸ್ಫರ್ ಮಾಡಿದ್ರೆ ಬಿ ಸಿ ಇಸ್ ಈಕ್ವಲ್ ಟು ನಿಮ್ಗೆ 20 ಡಿವೈಡೆಡ್ ಬೈ 2 ಅಂದ್ರೆ 10 ಬರುತ್ತೆ. ಹೌದಾ? ಸೊ ಬಿ ಸಿ ಅಂತಂದ್ರೆ 10 ಮೀಟರ್. ಇದೇನಾಯ್ತು ಇವಾಗ, ಕಾಲುವೆಯ ಅಗಲ ಆಯ್ತು. ಸೊ ಗೋಪುರದ ಎತ್ತರ ಅಂತಂದ್ರೆ ಇಲ್ಲಿ ನಮ್ಗೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಇದೆ. ಗೋಪುರದ ಎತ್ತರ ಎ ಬಿ, ಸೊ ಇಸ್ ಈಕ್ವಲ್ ಟು √3 ಬಿ ಸಿ ಇದೆ. ಬಿ ಸಿ ಅಳತೆ ನಾವು ಕಂಡು ಹಿಡಿದಿದ್ದೀವಿ 10 ಅಂತ. ಸೊ √3 ಇಂಟು 10 ಮಾಡಿದ್ರೆ ಈ ಗೋಪುರದ ಎತ್ತರ ಕಂಡು ಹಿಡಿದ್ವಿ. ಹೌದಾ? ಸೊ ಗೋಪುರದ ಎತ್ತರ ಎ ಬಿ ಇಸ್ ಈಕ್ವಲ್ ಟು 10 ಇಂಟು √3 ಮೀಟರ್ ಆಯ್ತು. ಹಾಗಾದ್ರೆ ಇವತ್ ನಾವು ಎಷ್ಟು ಲೆಕ್ಕಗಳನ್ನ ಮಾಡಿದೀವಿ, ಅಷ್ಟು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಈಸಿ ಇದೆ ಅಲ್ವಾ? ಏನು ಇಲ್ಲ ಇದ್ರಲ್ಲಿ. ನಾವು ಒಂದು ತಿಳ್ಕೊಬೇಕು, ಉನ್ನತ ಕೋನ ಅವನತ ಕೋನ ಯಾವುದನ್ನ ತಗೋಬೇಕು, ಇಷ್ಟು ನಾವು ತಿಳ್ಕೊಂಡ್ಬಿಟ್ರೆ ಮುಗೀತು. ಓಕೆ, ಸೊ ಹಾಗಾದ್ರೆ ಸ್ಟಾಪ್ ಮಾಡೋಣ ಇವತ್ತು. 1 ಅಂಕ, 2 ಅಂಕ, 3 ಮತ್ತು 4 ಅಂಕದ ಪ್ರಶ್ನೆಗಳನ್ನ ನಾವು ಬಿಡಿಸಿದೀವಿ ಇವತ್ತು. ಸೊ ಇಷ್ಟು ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಸೊ ಈಸಿ ಇದೆ ಟಾಪಿಕ್, ಕರೆಕ್ಟ್ ಆಗಿ ಗಮನ ಇಟ್ಟು ನೋಡ್ರಿ. ಓಕೆ, ಸೊ ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್.